गजाननं गणपतिं गजपर्वतावासिनं गुणरत्नाकरं वन्दे वायुजेन प्रपूजितं गुणरत्नाकरं वन्दे वायुजेन प्रपूजितम् कार्य में सिद्धिमायातु प्रसन्ने त्वयदातरि विघ्नाश्च नाशमायान्तु सर्वदा गणनायका विघ्नाश्च नाशमायान्तु सर्वदा गणनायका विघ्नाश्च नाशमायान्तु सर्वदा गणनायका। मंगलदायका हे गणनाथ प्रणव स्वरूप विघ्न विनाश प्रणव स्वरूप विघ्न विनाश मंगलदायका हे गणनाथ मंगलदायका हे गणनाथ मंगलदायका हे गणनाथ मंगलदायका हे गणनाथ प्रणव स्वरूप विघ्न विनाश प्रणव स्वरूप विघ्न विनाश प्रणव स्वरूप विघ्न विनाश प्रणव स्वरूप विघ्न विनाश हे शिवानंदन पाहि दयाळ हे शिवानंदन पाहि दयाळ हे शिवानंदन पाहि दयाळ हे शिवानंदन पाहि दयाळ पतिपुरीश्वर जगत परिपाला पतिपुरीश्वर जगत परिपाला पतिपुरीश्वर जगत परिपाला पतिपुरीश्वर जगत परिपाला प्रणव स्वरूप विघ्न विनाश प्रणव स्वरूप विघ्न विनाश प्रणव स्वरूप विघ्न विनाश प्रणव स्वरूप विघ्न विनाश मंगलदायका हे गणनाथ मंगलदायका हे गणनाथ प्रणव स्वरूप विघ्न विनाश प्रणव स्वरूप विघ्न विनाश हे शिवानंदन पाहि दयाळ हे शिवानंदन पाहि दयाळ पतिपुरीश्वर जगत परिपाला पतिपुरीश्वर जगत परिपाला
ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಪ್ರಣವ ಸ್ವರೂಪ ವಿಘ್ನ ವಿನಾಶ ಮಂಗಲದಾಯಕ ಹೇ ಗಣನಾಥ. ಆತ್ಮೀಯ ವಿದ್ಯಾಭಿಮಾನಿ ಬಂಧುಗಳೇ, ಪ್ರಶಾಂತಿ ವಿದ್ಯಾಕೇಂದ್ರ ಬಯಾರಿನ ರಜತ ಸಂಭ್ರಮದ ಶುಭ ಸಂದರ್ಭದಲ್ಲಿ ಗೀತ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮಕ್ಕೆ ಬಂದ ಕೂತಂಥ ಎಲ್ಲ ಸಜ್ಜನ ಬಂಧುಗಳನ್ನು, ವಿದ್ಯಾರ್ಥಿಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು ಆದಷ್ಟು ಕೂತಲ್ಲೇ ಕೂತು ಸಹಕರಿಸಬೇಕು. ಯಾಕೆಂತ ಹೇಳಿದರೆ ಇದು ನಮ್ಮ ಕಾರ್ಯಕ್ರಮ ಪೂರ್ತಿಯಾಗಿ ಕೇಳುವಂಥ ಕಾರ್ಯಕ್ರಮ. ಹೆಚ್ಚಿನ ಮಕ್ಕಳನ್ನು ಪ್ರಶಾಂತಿ ವಿದ್ಯಾಕೇಂದ್ರದ ಹಾಸ್ಟೆಲಿಗೆ ಸೇರಿಸಿ ಇವತ್ತು ಹೆತ್ತವರೆಲ್ಲ ಬಂದಿದ್ದಾರೆ. ಇವತ್ತು ರಜತ ಸಂಭ್ರಮ, ಸಂಜೆಯ ನಂತರ ರಜೆಯ ಸಂಭ್ರಮ. ಹಾಗಾಗಿ ಮನೆಗೆ ಹೋಗುವ ಎಲ್ಲ ಆತುರದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಹಾಸ್ಟೆಲಿಗೆ ಸೇರಿಸುವಾಗ ಸಾಮಾನ್ಯವಾಗಿ ಹೆತ್ತವರು ಯಾಕೆ ಸೇರಿಸ್ತಾರೆ ಅಂತ ಹೇಳಿದರೆ, ಮಕ್ಕಳು ಮನೆಯಲ್ಲಿ ಹೇಳಿದ್ದನ್ನು ಕೇಳೋದಿಲ್ಲ, ಹಾಗಾಗಿ ಹಾಸ್ಟೆಲ್ಗೆ ಸೇರಿಸಿಬಿಡುವ. ಯಾಕಂದರೆ ಮಕ್ಕಳು ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಫೇಸ್ಬುಕ್ಕಲ್ಲಿದ್ದಾರೆ, ತಂದೆ ತಾಯಿಯ ಲೋಡ್ ಡೌನ್ ಮಾಡಬೇಕಾದಲ್ಲಿ ಡೌನ್ಲೋಡ್ ಜಾಸ್ತಿ ಮಾಡ್ತಾ ಇದ್ದಾರೆ, ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಪ್ರಶಾಂತಿ ವಿದ್ಯಾಕೇಂದ್ರಕ್ಕೆ ಸೇರಿಸಿಬಿಟ್ರೆ ಅಲ್ಲಿ ಒಳ್ಳೆಯ ಎಜುಕೇಷನ್ ಸಿಗ್ತದೆ ಎಂಬ ಕಾರಣಕ್ಕಾಗಿ ಹೆಚ್ಚಿನವರು ವಿದ್ಯಾರ್ಥಿಗಳನ್ನು ಇವತ್ತು ಈ ಪ್ರಶಾಂತಿ ವಿದ್ಯಾಕೇಂದ್ರದಲ್ಲಿ ಆ ಸ್ವಾಮಿಯವರ ಚರಣಾರವಿಂದಕ್ಕೆ ಸೇರಿಸಿದ್ದೀರಿ ಬಂಧುಗಳೇ. ಹಾಗಾಗಿ ಇವತ್ತು ರಜೆ ಸಿಗ್ತದೆ. ಇಲ್ಲಿ ಸಂಸ್ಕಾರ ಎಲ್ಲ ಸಾಮಾನ್ಯವಾಗಿ ಏನು, ಬೆಳಿಗ್ಗೆ ಏಳಬೇಕು, ಪ್ರಾರ್ಥನೆ ಮಾಡಬೇಕು, ಎಲ್ಲ ಓಂ ಸಾಯೀಶ್ವರಾಯ ವಿದ್ಮಹೇ ಸತ್ಯದೇವಾಯ ಧೀಮಹಿ ತನ್ನ ಸರ್ವ ಪ್ರಚೋದಯಾತ್, ನನ್ನ ಎಲ್ಲ ಧೀಶಕ್ತಿಯನ್ನು ಪ್ರಚೋದಿಸುವಂಥ ಪ್ರಾರ್ಥನೆ ಮಾಡಿ ನಾಳೆ ರಜೆಗೆ ಹೋದ ಮೇಲೆ ತಿರುಗಿ ಬರುವಾಗಕ್ಕೆ ಏನಾಗ್ತದೆ ಅಂತ ಹೇಳುವಂಥದ್ದು ವಿಷಯ ಇರೋದು. ಹಾಗಾದರೆ ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳಿದರೆ ಏನು? ಅದಕ್ಕಾಗಿ ರಜತ ಸಂಭ್ರಮ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ಈ ಸಂಸ್ಥೆಯವರು ಏರ್ಪಡಿಸಿದ್ದಾರೆ. ಗೀತ ಸಾಹಿತ್ಯ ಸಂಭ್ರಮದ ಈ ಸಂಸ್ಥೆಗೆ ಹಲವಾರು ಬಾರಿ ಬಂದಿದ್ದೇವೆ ನಾವು. ಗೀತ ಸಾಹಿತ್ಯ ಸಂಭ್ರಮ ಅಂತ ಹೇಳಿದರೆ ಗೀತೆ ಮತ್ತು ಸಾಹಿತ್ಯ ನಮ್ಮಲ್ಲಿದೆ, ಸಂಭ್ರಮ ಮಾಡಬೇಕಾದ್ದು ನಿಮ್ಮ ಕೆಲಸ ಬಂಧುಗಳೇ. ಹಾಗಾಗಿ ನೀವು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ಆಲಿಸಿ. ಯಾಕೆಂದರೆ ಹೇಳಿದ್ರೆ ನಿಮ್ಮ ಮಕ್ಕಳು ಕೂಡ ನಿಮ್ಮಲ್ಲಿ ಪ್ರಶ್ನೆ ಕೇಳಿ ವೈ ಆರ್ ಯು ಗೋಯಿಂಗ್ ಟು ಸ್ಕೂಲ್, ವೈ ಆರ್ ಯು ಗೋಯಿಂಗ್ ಟು ಕಾಲೇಜ್ ಕೇಳಿದರೆ ಅವರೆಲ್ಲ ಹೇಳ್ತಾರೆ ವಿ ಆರ್ ಗೋಯಿಂಗ್ ಫಾರ್ ಲರ್ನಿಂಗ್ ಅಂತ. ಲರ್ನಿಂಗ್ ಫಾರ್ ಅರ್ನಿಂಗ್. ಯಾಕೆ ಲರ್ನಿಂಗ್ ಬೇಕು ಅಂತ ಹೇಳಿದರೆ ಅರ್ನಿಂಗ್ ಆಗಬೇಕು, ಅದಕ್ಕೆ ಲರ್ನಿಂಗ್ ಬೇಕು. ಆ ಲರ್ನಿಂಗ್ ಎಂಬ ಶಬ್ದದಿಂದ ಅರ್ನಿಂಗನ್ನು ತೆಗೀರಿ, ಅದರಲ್ಲೊಂದು ಎಲ್ಲಿ ಉಳಿತದೆ, ದಟ್ ಈಸ್ ಲಿಸನಿಂಗ್. ಸ್ವಲ್ಪ ಕೇಳಬೇಕು. ಇವತ್ತು ಕೇಳ್ತಾ ಇಲ್ಲ ಅಂತ ಹೇಳುವಂಥ ಪ್ರಶ್ನೆ. ಅದಕ್ಕೆ ಈ ರಜದ ಸಂಭ್ರಮದೊಟ್ಟಿಗೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳು ಪ್ರಾರಂಭ ಆಗೋದು ನಾಗರ ಪಂಚಮಿಯಿಂದ. ನಾಗರ ಪಂಚಮಿಯಲ್ಲಿ ವಿದೇಶದವರು ನಾಗದೇವರನ್ನು ಕೋಬ್ರಾ ಅಂತ ಮಾತ್ರ ಕರೆಯುವುದು, ಕಿಂಗ್ ಕೋಬ್ರಾ ಅಂತ, ಮತ್ತೇನಿಲ್ಲ. ಅದೊಂದು ಜೀವಿ, ಎಲ್ಲ ಜೀವಿ ಹಾಗೆ. ಆದರೆ ನಮ್ಮ ಭಾರತದಂಥ ಸಂಸ್ಕೃತಿಯಲ್ಲಿ ಆದಿಶೇಷ ನಮ್ಮ ಭೂಮಿಯನ್ನು ಹೊತ್ತುಕೊಂಡಿದ್ದಾನೆ. ಹಾಗಾಗಿ ಮೊದಲು ಆದಿಶೇಷನಿಗೆ ತಂಪು ಮಾಡಬೇಕು. ಅದಕ್ಕಾಗಿ ನಾವು ಆದಿಶೇಷನೇ ನಮಗೆ ಸಿಕ್ಕುವುದಿಲ್ಲ, ಅದಕ್ಕೆ ಕಲ್ಲಿಗೆ ಹಾಲು ಹಾಕೋದು, ಎಳನೀರು ಹಾಕೋದನ್ನು ಮಾಡಿ. ಆದರೆ ಕೆಲವರು ಹೇಳ್ತಾರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವವರು ಅದು ವೇಸ್ಟ್ ಅಂತ ಹೇಳ್ತಾರೆ. ಆದರೆ ನಮ್ಮದು ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥ ದೇಶ ಅಲ್ಲ, ನಮ್ಮದು ಧಾರ್ಮಿಕವಾಗಿ ಆಲೋಚನೆ ಮಾಡುವಂಥ ದೇಶ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಂಥದ್ದು ಮಹಾಭಾರತದಲ್ಲಿ, ಗ್ಲಾನಿರ್ಭವತಿ ಭಾರತ, ನಾನು ಭಾರತದಲ್ಲಿ ಅವತಾರ ಎತ್ತಿ ಬರ್ತೇನೆ ಅಂತ ಹೇಳಿದ್ದಲ್ಲದೆ ಗ್ಲಾನಿರ್ಭವತಿ ಚೀನಾ, ಗ್ಲಾನಿರ್ಭವತಿ ಜಪಾನ್, ಗ್ಲಾನಿರ್ಭವತಿ ಆಸ್ಟ್ರೇಲಿಯಾ ಅಂತ ಹೇಳ್ಬೋದಿತ್ತು. ಹೇಳಲಿಲ್ಲ. ಯಾಕಂದರೆ ಅದೆಲ್ಲ ದೇಶಗಳು ತಂತ್ರಜ್ಞಾನದಲ್ಲಿ ಎಷ್ಟು ಮೇಲೆ ಹೋದರೂ ನನಗೆ ಬೇಕಾದ್ದು ತಂತ್ರಜ್ಞಾನದ ದೇಶ ಅಲ್ಲ, ನನಗೆ ಬೇಕಾದ್ದು ಮಂತ್ರಜ್ಞಾನದ ದೇಶ. ಅದಕ್ಕಾಗಿ ನಾನು ಭಾರತದಲ್ಲಿ ಅವತಾರ ಮಾಡಿ ಬರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಅದಕ್ಕೆ ನಾಗರ ಪಂಚಮಿಯೊಟ್ಟಿಗೆ ಪ್ರಾರಂಭ ಆಗ್ತದೆ. ಪ್ರಾರಂಭ ಆಗಿ ನೆಕ್ಸ್ಟ್ ಬರೋದೇ ಗೋಕುಲಾಷ್ಟಮಿ. ನೋಡಿ, ನಾವು
ಕಷ್ಟ ಬರುವಾಗ ಸ್ವಾಮಿ ಯಾಕೆ ನಮಗೆ ಕಷ್ಟ ಬಂತು, ಶ್ರೀಕೃಷ್ಣ ಪರಮಾತ್ಮ ಯಾಕೆ ನಮಗೆ ಕಷ್ಟ ಬಂತು ಅಂತ ಹೇಳ್ತೇವೆ. ನಾವು ಅಟ್ಲೀಸ್ಟ್ ಒಂದು ನರ್ಸಿಂಗ್ ಹೋಮಲ್ಲಿ ಆದರೂ ಹುಟ್ಟಿರ್ತೇವೆ, ಅಟ್ಲೀಸ್ಟ್ ಅಜ್ಜಿ ಮನೆಯಲ್ಲಾದರೂ ಹುಟ್ಟಿರ್ತೇವೆ, ಅಟ್ಲೀಸ್ಟ್ ಒಂದು ಆಸ್ಪತ್ರೆಯಲ್ಲಾದರೂ ಹುಟ್ಟಿರ್ತೇವೆ. ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದೇ ಜೈಲಲ್ಲಿ. ಜೈಲಿನಿಂದ ಶಿಫ್ಟ್ ಮಾಡಿದರು, ಮೊನ್ನೆ ದರ್ಶನನ್ನು ಶಿಫ್ಟ್ ಮಾಡಿದಾಗೆ. ಆದರೆ ದರ್ಶನನ್ನು ಶಿಫ್ಟ್ ಮಾಡಿದ್ದಕ್ಕೂ ಶ್ರೀಕೃಷ್ಣ ಪರಮಾತ್ಮನನ್ನು ಶಿಫ್ಟ್ ಮಾಡಿದ್ದಕ್ಕೂ ವ್ಯತ್ಯಾಸ ಏನು ಅಂತ ಹೇಳಿದರೆ, ಶ್ರೀಕೃಷ್ಣನನ್ನು ಶಿಫ್ಟ್ ಮಾಡಿದ್ದು ಅವನಿಗೆ ಅಪಾಯ ಉಂಟು ಅಂತ, ದರ್ಶನನ್ನು ಶಿಫ್ಟ್ ಮಾಡಿದ್ದು ಅವನಿಂದಾಗಿ ಬೇರೆಯವರಿಗೆ ಅಪಾಯ ಉಂಟು. ಹಾಗಾಗಿ ಅಲ್ಲಿಂದ ಶಿಫ್ಟ್ ಮಾಡಿದರು. ಶಿಫ್ಟ್ ಮಾಡುವಾಗ ಮಳೆ ಬಂತು, ಸಿಡಿಲು ಬಂತು. ಮತ್ತೆ ದೇವರಿಗೆ ಮಗುವಾಗಿ ಕೊಂಡೋಗುವಾಗ ಮತ್ತೆ ವಾಪಸ್ ಮೇಲಿಂದ ರಕ್ಷಾ ಕವಚವಾಗಿ ನಿಂತದ್ದು ಯಾರು ಹೇಳಿದರೆ ಮತ್ತೆ ಆದಿಶೇಷ ನೋಡಿ. ಅದಕ್ಕಾಗಿ ಆದಿಶೇಷನಿಗೆ ಪ್ರಥಮ ಪೂಜೆಯನ್ನು ಮಾಡಿ ಹಬ್ಬಗಳನ್ನು ಪ್ರಾರಂಭ ಮಾಡೋದು. ನಾವು ಕೇಳ್ತೇವೆ, ಯಶೋದೆ ಕೃಷ್ಣನನ್ನು ಪಾಲಿಸ್ತಾ ಇದ್ಲು, ಅಷ್ಟೊತ್ತಿಗೆ ಅವ ಶ್ರೀಕೃಷ್ಣ ಪರಮಾತ್ಮ ಅಂಗಳಕ್ಕೆ ಹೋದಂತೆ. ಅಂಗಳಕ್ಕೆ ಹೋಗಿ ಮಣ್ಣು ತಿಂದಂತೆ. ಮಣ್ಣು ತಿನ್ನುವಾಗ ಅಮ್ಮ ಹೇಳಿದ್ಲಂತೆ, ಬಾಯಾ ಮಾಡು. ಅಷ್ಟೊತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಬಾಯಿ ಬಿಟ್ಟಾಗ ಅಮ್ಮನಿಗೆ ಬ್ರಹ್ಮಾಂಡವೇ ಕಂಡಿತಂತೆ. ಆದರೆ ಈಗಿನ ಮಕ್ಕಳು ಅಮ್ಮನಿಗೆ ಬ್ರಹ್ಮಾಂಡ ತೋರಿಸೋದು ಬೇಡ ಬಾಯಿ ಬಿಡುವಾಗ. ಅಟ್ಲೀಸ್ಟ್ ಮಗು ಬಾಯಿ ಬಿಡು ಅಂತ ಹೇಳುವಾಗ ವಿಮಲ್, ಮಾರುತಿ, ಗುಟ್ಕಾ, ಮಧು ಇಂಥದ್ದು ಇಲ್ಲದಿದ್ದರೆ ಸಾಕು. ಮತ್ತು ಕೆಲವು ಮನೆಯಲ್ಲಿ ಮಕ್ಕಳ ಬ್ರಹ್ಮಾಂಡ ಗೊತ್ತಾಗಬೇಕಾದ್ರೆ ಬಾಯಿ ಬಿಡಬೇಕಾಗಿಲ್ಲ, ಮೊಬೈಲ್ನ ಲಾಕ್ ತೆಗೆದುಕೊಡು ಅಂತ ಹೇಳಿದರೆ ಸಾಕು, ತನ್ನಷ್ಟಕ್ಕೆ ಬ್ರಹ್ಮಾಂಡ ಗೊತ್ತಾಗ್ತದೆ. ಅಂಥ ಸಮಾಜದಲ್ಲಿ ನಾವು ಇವತ್ತಿದ್ದೇವೆ. ಹಾಗಾಗಿ ಇನ್ನು ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳಿದರೆ ಏನು, ಯಾವ ರೀತಿ ಎಜುಕೇಷನ್ ಕೊಡಬೇಕು, ಅದಕ್ಕೆ ಸ್ವಾಮಿ ಹೇಳಿದ್ದು ದ ಎಂಡ್ ಆಫ್ ದ ಎಜುಕೇಷನ್ ಈಸ್ ಕ್ಯಾರೆಕ್ಟರ್ ಅಂತ. ನಾವು ABCD ಎಲ್ಲ ಕಲಿತೇ ಬಂದದ್ದು, ಎ ಇಂದ ಝಡ್ವರೆಗೆ ಮಕ್ಕಳಿಗೆ ಬರೆಸಿದ್ದೇವೆ. ವಾಟ್ ಈಸ್ ದ ಸೆಕೆಂಡ್ ಲೆಟರ್? ಸೆಕೆಂಡ್ ಲೆಟರ್ ಈಸ್ ಬಿ. ಬಿ ಮೀನ್ಸ್ ಬರ್ತ್. ಫೋರ್ತ್ ಲೆಟರ್ ಡಿ. ಡಿ ಮೀನ್ಸ್ ಡೆತ್. ಸೆಕೆಂಡ್ ಲೆಟರ್ ಆ್ಯಂಡ್ ಫೋರ್ತ್ ಲೆಟರ್ನ ಮಧ್ಯದಲ್ಲಿ ಸಿ ಇಟ್ಟಿದ್ದಾನೆ. ಚೂಸ್ ಯುವರ್ ಲೈಫ್. ಅದಕ್ಕೆ ಸಿ ಇಟ್ಟದ್ದು ಮಧ್ಯದಲ್ಲಿ, ಐದರ್ ಬ್ಯಾಡ್ ಆರ್ ಗುಡ್. ಹಾಗಾಗಿ ನಮ್ಮ ಮಕ್ಕಳನ್ನು ಒಳ್ಳೆಯವರಾಗಬೇಕು ಅಂತ ಚೂಸ್ ಮಾಡಲಿಕ್ಕೆ ಬೇಕಾಗಿ ನೀವೆಲ್ಲರೂ ಪ್ರಶಾಂತಿ ವಿದ್ಯಾಕೇಂದ್ರವನ್ನು ಚೂಸ್ ಮಾಡಿ ಇಲ್ಲಿಗೆ ಸೇರಿಸಿದ್ದೀರಿ. ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಒಳ್ಳೆಯ ಚೂಸ್ ಆಗಿದೆ. ಆದರೆ ನಾವು ಹೇಳುವುದೇನು, ಮಕ್ಕಳು ಸಂಪೂರ್ಣ ಹಾಳಾದ್ದು ಮೊಬೈಲಲ್ಲಿ, ಮಕ್ಕಳು ಸಂಪೂರ್ಣ ಹಾಳಾದ್ದು ಮೊಬೈಲಲ್ಲಿ. ವಿಷಯ ಸತ್ಯ. 19-20ನೇ ಇಸ್ವಿಯಲ್ಲಿ ಆನ್ಲೈನ್ ಕ್ಲಾಸ್ ಬಂತು. ಯಾವುದೂ ಇರಲಿಲ್ಲ, ಹಾಸ್ಟೆಲ್ ಇರಲಿಲ್ಲ, ಕಾಲೇಜ್ ಇರಲಿಲ್ಲ. 19-20ರಲ್ಲಿ ಆನ್ಲೈನ್ ಕ್ಲಾಸ್. ಮಕ್ಕಳು ಮೊಬೈಲ್ನ ಒಳಗೆ ಹೋದರು. ಆನ್ಲೈನಲ್ಲಿ ಕ್ಲಾಸ್ ಪ್ರಾರಂಭ ಆಯಿತು. ಮೊಬೈಲ್ ಕೊಡೋದೇ ಗೊತ್ತಿಲ್ಲ. ಒಳಗೆ ಎಷ್ಟು ಹೋದರು ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಒಂದು ಹುಡುಗಿ ನಿಂತದ್ದು ಹೀಗೆ ಬಾಕಿ, 10 ನಿಮಿಷ ಆದರೂ ಕಾಲು ಕೆಳಗೆ ಹಾಕೋದಿಲ್ಲ. ಅಮ್ಮ ಹೋಗಿ ನೋಡುವಾಗ ಎಂಥದ್ದು, ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಪ್ರಾರಂಭ ಆಗಿದೆ, ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ. ಇನ್ನು ಕಾಲು ಕೆಳಗೆ ಹಾಕಲಿಕ್ಕೆ ಟೀಚರೇ ಬಂದು ಹೇಳಬೇಕಷ್ಟೆ. ಇವತ್ತಿನ ಮಕ್ಕಳ ಎಜುಕೇಷನ್ ಅಂತ ಹೇಳಿದರೆ ಹಾಗೆ. ಯಾಕೆಂತ ಹೇಳಿದರೆ, ಒಟ್ಟು ಎಷ್ಟು ಹೇಳಿತೋ ಅಷ್ಟು ಮಾತ್ರ ಬಿಟ್ಟು ಅದಕ್ಕಿಂತ ಹೆಚ್ಚು. ಒಂದು ಬಸ್ಸು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇಷ್ಟೊತ್ತು ಬೇಕಾದರೆ ಅಲ್ಲಿಂದ ಅಲ್ಲಿಗೆ ಹೋಗಲಿಕ್ಕೆ ಎಷ್ಟೊತ್ತು ಬೇಕು ಕಂಡು ಹಿಡಿ ಹೇಳಿದರೆ ಮಕ್ಕಳು ಮ್ಯಾಥ್ಸಲ್ಲಿ ಟಕ 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 ಮಾಡಿ ಕಂಡು ಹಿಡಿತಾರೆ. ಆದರೆ ರಸ್ತೆ ಮಧ್ಯದಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಕೇಳಿದರೆ ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕೆ ಇವತ್ತು ಮಕ್ಕಳು ಅಂಕಗಳಲ್ಲಿ ಗೆಲ್ತಾ ಇದ್ದಾರೆ, ಜೀವನದಲ್ಲಿ ಸೋಲ್ತಾ ಇದ್ದಾರೆ. ಅದಕ್ಕೆ ನಾವು ಚಿಕ್ಕದಿರುವಾಗ ನೀವು ಮೀಡಿಯಾ ಎಲ್ಲ ನೋಡ್ತೀವಿ. ಇವತ್ತು ಮೀಡಿಯಾ ನೋಡೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೆ ಇವತ್ತು 3 ಎಮ್ಮಿಂದ ಒಂದು ಕನಿಷ್ಠ 16 ವರ್ಷದವರೆಗೆ ಮಕ್ಕಳನ್ನು ಸ್ವಲ್ಪ ದೂರ ಇಡಬೇಕು. ಆ 3 ಎಮ್ ಯಾವುದು ಅಂತ ಹೇಳಿದರೆ, ಒಂದು ಮೀಡಿಯಾ, ಒಂದು ಮೊಬೈಲ್, ಒಂದು ಮನಿ, ಇನ್ನೊಂದು ಮೋಟಾರ್ ಬೈಕ್ ಅಂತ ಹೇಳ್ತಾರೆ. 4. ಇದೇ ನಮಗೆ ಇವತ್ತು ಕಷ್ಟ ಆಗ್ತಾ ಇರೋದು. ಅದಕ್ಕಾಗಿ ಅದನ್ನು ಕಲಿತುಕೊಳ್ಳುವುದಕ್ಕಾಗಿ ಬಳಸಬೇಕಲ್ಲದೆ ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸಬಾರ್ದು. ಮಕ್ಕಳು ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ಚೆನ್ನಾಗಿ ಸ್ವಲ್ಪ ಇದು ಮಾಡಿ ಅಂತ. ಅದಕ್ಕೆ 6 ವರ್ಷದವರೆಗೆ ನಾವು ಹಿರಿಯರು ಆಲೋಚನೆ ಮಾಡುವ, ನಮ್ಮ ತಂದೆ ತಾಯಿ ನಮಗೇನಾದರೂ ಕಷ್ಟ ಕೊಟ್ಟಿದ್ದಾರಾ? ಇಲ್ಲ. 6 ವರ್ಷದವರೆಗೆ ನಮ್ಮನ್ನು ಅಪ್ಪ ಅಮ್ಮ ಕಳಿಸಿದ್ದೆಲ್ಲಿಗೆ? ದನ ಓಡ್ಕೊಂಡು ಬರಲಿಕ್ಕೆ, ಗದ್ದೆಗೆ, ತೋಟಕ್ಕೆ, ಕೃಷಿಗೆ, ಅಲ್ಲಿಗೆ ಇಲ್ಲಿಗೆ ಮಾತ್ರ ಕಳಿಸಿದ್ದು, ಬೇರೆ ಎಲ್ಲಿಗೂ ಕಳಿಸಲಿಲ್ಲ. 6 ವರ್ಷದ ನಂತರ ನಮ್ಮನ್ನು ಶಾಲೆಗೆ ಸೇರಿಸುವಾಗ ಒಂದು ಹೊರೆ ಕಾಣಿಕೆ ಕೊಂಡೋದಾಗೆ ಹೀಗೆ ಕೊಂಡೋದದ್ದು, ಅಲ್ಲಿ ಕೊಂಡೋಗಿ ಹಾಕಿ ಬರೋದು. ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟು ಇಲ್ಲ, ಏನಿಲ್ಲ. ಹಾಗಾದರೆ ಏಜಿಯಾಗೆ ಗೊತ್ತಾಗ್ತಿತ್ತು, ಬಲದ ಕೈಯನ್ನು ಹೀಗೆ ಮಾಡಿ ಇಲ್ಲಿಗೆ ತಾಗಿಸು ಮಗ, 6 ವರ್ಷ ಆಯಿತು, 1ನೇ ಕ್ಲಾಸಲ್ಲಿ ಕೂತ್ಕ, ಫಸ್ಟ್ ಪಾಠವೇ ಅಗಸ.
ಅಗಸ ಅಂತ ಹೇಳಿದರೆ ನೀನು ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದಿಲ್ಲಿಗೆ. ಆಟ, ಇಲ್ಲಿ ಆಟ ಆಡಬೇಡ, ಇಲ್ಲಿ ಸಾ ಈಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ ಅಂತ. ಎಷ್ಟು ಆ ಈಯಲ್ಲಿ ಎಷ್ಟು ಶಿಕ್ಷಣ ಇತ್ತು. ಆದರೆ ಈಗ 3.5 ವರ್ಷದಲ್ಲಿ ಕೆಲವು ಕಡೆಯಲ್ಲಿ ಸುಳ್ಳು ಹೇಳುವ ಪದ್ಯವೇ ಹೇಳಿಕೊಡು. ಜಾಣಿ ಜಾಣಿ, ಎಸ್ ಪಪ್ಪ. ಈಟಿಂಗ್ ಶುಗರ್, ನೋ ಪಪ್ಪ. ಟೆಲ್ಲಿಂಗ್ ಲೈಸ್, ನೋ ಪಪ್ಪ. ಓಪನ್ ಯುವರ್ ಮಾತು, ನೋಡುವಾಗ ಬಾಯಲ್ಲಿ ಸಕ್ಕರೆ ಉಂಟು. ಅದಕ್ಕೆ ಸಂಸ್ಕಾರ ಬರುವಂಥದ್ದು ಕೇವಲ ಹಾಸ್ಟೆಲಲ್ಲಿಯಾ ಅಥವಾ ಕೇವಲ ಶಾಲೆಯಲ್ಲಿಯಾ ಅಥವಾ ಮನೆಯಿಂದ ಬರಬೇಕಾ ಅಂತ. ಒಂದು ಟೀಚರ್ ಫೋನ್ ಮಾಡಿದಂತೆ, ನಿಮ್ಮ ಮಗ ಯಾವಾಗಲೂ ಕ್ಲಾಸಲ್ಲಿ ಪೆನ್ ಕದೀತಾನೆ ಅಂತ. ಯಾವಾಗ ನೋಡಿದ್ರು ಎಲ್ಲರ ಪೆನ್ ಕದೀತಾನೆ ಅಂತೇಳಿ ಫೋನ್ ಮಾಡಿದ್ದಕ್ಕೆ ಅಪ್ಪ ಫೋನ್ ಇಟ್ಟರು. ನಾನು ಅವನಿಗೆ ಬುದ್ಧಿ ಹೇಳ್ತೇನೆ ಹೇಳಿದರು. ಮಗನನ್ನು ಕರೆದ್ರು, ಇಲ್ಲಿ ಬಾ, ಯಾವಾಗಲೂ ಸ್ಕೂಲಲ್ಲಿ ಪೆನ್ ಕದೀತೀಯಾ? ಯಾಕೋ ಸ್ಕೂಲಲ್ಲಿ ಪೆನ್ ಕದೀತಿ? ಹೇಳಿದರೆ ನಾನು ಆಫೀಸಿಂದ ತಂದು ಕೊಡೋದಿಲ್ವಾ? ನೋಡಿ, ಅಪ್ಪ ಆಫೀಸಲ್ಲಿ ಕದಿಯುವುದು, ಮಗ ಸ್ಕೂಲಲ್ಲಿ ಕದಿಯುವುದು. ಹಾಸ್ಟೆಲಲ್ಲಿ ಸಂಸ್ಕಾರ ಬರಬೇಕು, ಎಲ್ಲಿದ್ದ ಬರೋದು? ಅದಕ್ಕೆ ಇವತ್ತು ಮಾನಸಿಕ ತಜ್ಞರು ಹೇಳ್ತಾ ಇದ್ದಾರೆ, ಹಣದ ಹಿಂದೆ ಓಡಲಿಕ್ಕೆ ಸ್ವಲ್ಪ ಮಕ್ಕಳನ್ನು ಕಳಿಸಬೇಡಿ. ಬರೇ ತಂದೆ ತಾಯಿ ಆಸ್ತಿಗೆ ಮಾತ್ರ ಕಾಯ್ತಾ ಇರ್ತಾರೆ, ದುಡ್ಡಿಗೆ ಮಾತ್ರ ಕಾಯ್ತಾ ಇರ್ತಾರೆ. ಗುಣದ ಹಿಂದೆ ಓಡಲಿಕ್ಕೆ ಕಲಿಸಿ, ಆಗ ಅಪ್ಪ ಅಮ್ಮನನ್ನು ಕೊನೆಯವರೆಗೆ ಚೆನ್ನಾಗಿ ನೋಡ್ಕೊಳ್ತಾರೆ. ಅದಕ್ಕಾಗಿ ಗುಣದ ಹಿಂದೆ ನೋಡಲಿಕ್ಕೆ ಕಲಿಸುವಂಥ ಒಂದು ಸಂಸ್ಥೆ ಇದ್ದರೆ ಅದು ನಮ್ಮ ಪ್ರಶಾಂತಿ ವಿದ್ಯಾಕೇಂದ್ರ. ಅದಕ್ಕಾಗಿ ನಾವು ಹೇಳ್ತಾ ಇರೋದು, ಸ್ವಲ್ಪ ಗುಣದ ಹಿಂದೆ ಮಕ್ಕಳನ್ನು. ಚಿತ್ತಾಕರ್ಷಕ ವಿದ್ಯಾಸಂಸ್ಥೆ ಬೇರೆ, ವಿತ್ತಾಕರ್ಷಕ ವಿದ್ಯಾಸಂಸ್ಥೆಗಳು ಬೇರೆ. ವಿತ್ತಾಕರ್ಷಕದಲ್ಲಿ ವಿತ್ತ, ಕೊನೆಗೆ ಮಕ್ಕಳು ಸಂಪಾದನೆ ಮಾಡೋದು ವಿತ್ತ, ತಂದೆ ತಾಯಿಗೆ ಪಿತ್ತ. ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಚಿತ್ತಾಕರ್ಷಕ ವಿದ್ಯಾಸಂಸ್ಥೆಗಳು, ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ಬರಬೇಕು ಎಂಬ ಉದ್ದೇಶದಿಂದ. ಅದಕ್ಕೆ ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ ನಮ್ಮನ್ನು ಪ್ರಕೃತಿಯಲ್ಲಿ ಬಿಟ್ಟದ್ದು. ಈಗ ಪ್ರಕೃತಿಯಲ್ಲಿ ಎಷ್ಟು ನಾಲೆಜ್ ಹೋಗಿದೆ ಅಂತ ಹೇಳಿದರೆ, ಮಕ್ಕಳು ಒಂದು ಚಿಕ್ಕ ಚಿಕ್ಕ ಹುಳಗಳನ್ನು ಕೂಡ ಗೂಗಲಲ್ಲಿ ಕೇಳುವ ಪರಿಸ್ಥಿತಿ ಬಂದಿದೆ. ಹಲೋ ಗೂಗಲ್, ವಾಟ್ ಈಸ್ ಚಾರಂಟೆ ಅಂತ. ಅದು ಕರೆಕ್ಟ್ ಕೇಳಿದರೆ ಮೊಂಟೆ ಚಾರಂಟೆ ತೋರಿಸ್ತದೆ, ತಪ್ಪು ಕೇಳಿದರೆ ಒಂಟೆ ತೋರಿಸ್ತದೆ, ಇಲ್ಲಾಂದರೆ ಉದ್ದದ ಸೊಂಟೆ ತೋರಿಸ್ತದೆ. ಮಕ್ಕಳಿಗೆ ಗೊತ್ತಿಲ್ಲ. ಮೊನ್ನೆ ಒಂದು ಮನೆಯಲ್ಲಿ ಹಾಗೆ ಆಯಿತು. ನೀಟ್ ಪರೀಕ್ಷೆಯಲ್ಲಿ ಟಾಪ್ ಒಳ್ಳೆ ರ್ಯಾಂಕ್ ಬಂದಂಥ ವಿದ್ಯಾರ್ಥಿ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇಟ್ಟರು. ಸತ್ಯನಾರಾಯಣ ಪೂಜೆಗೆ ಈ ವಿದ್ಯಾರ್ಥಿ ಕೂಡ ಬಂದಿದ್ದ. ಬಂದ ಮೇಲೆ ಅರ್ಚಕರು ಹೇಳಿದ್ರಂತೆ, ಮಾವಿನ ತುದಿ ತೆಗೆದುಕೊಂಡು ಬಾ, ಯಾಕಂದರೆ ಕಲಶಕ್ಕೆ ಇಡಲಿಕ್ಕೆ ಬೇಕಲ್ಲ. ಇವಾಗ ಸೀದಾ ಬೈಕ್ ಸ್ಟಾರ್ಟ್ ಮಾಡಿ ಹೋದದ್ದು 4 kg ಮಾವಿನ ಹಣ್ಣು ತಂದದ್ದು. ಮಾವಿನ ಹಣ್ಣಿನ ಎಲ್ಲ ತುದಿಯನ್ನು ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿಕೊಂಡೋಗಿ ಅರ್ಚಕರಿಗೆ ಕೊಟ್ಟ. ತಗೊಳ್ಳಿ ಮಾವಿನ ತುದಿ. ಸತ್ಯನಾರಾಯಣ ಪೂಜೆಗಿಡುವ ಮಾವಿನ ತುದಿ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. CET ನೀಟಿಯಲ್ಲಿ ರ್ಯಾಂಕ್. ಅವರು ಎಲ್ಲಿಯಾದರೂ ಹಲಸಿನ ತುದಿ ಕೇಳ್ತಿದ್ರೆ ಅವ ಯಾವುದಾದ್ರೂ ಮರಕ್ಕೆ ಹತ್ತಿ ಬಿದ್ದು ಅವತ್ತೇ ಸೊಂಟ ಮುರಿತಿತ್ತು ಅವನು. ಹಾಗಾದರೆ ನಮ್ಮ ಮಕ್ಕಳು ಪ್ರಕೃತಿಯಿಂದ ಎಷ್ಟು ದೂರ ಆಗ್ತಾ ಇದ್ದಾರೆ. ಭಾರತವನ್ನು ವಿಶ್ವಗುರು ಅಂತ ಕರೆದಂಥ ಉದ್ದೇಶ ಬಂಧುಗಳೇ, ಭಾರತವನ್ನು ವಿಶ್ವಗುರು ಕರೆದದ್ದು ಅಲ್ಲಿ ಲೋಕಾಯುಕ್ತ ದಾಳಿ, ಕೋಟಿಗಟ್ಟಲೆ ಬಲೆಗೆ, ಅಲ್ಲಿ ಅದೊಂದು ಹಗರಣ, ಅಲ್ಲಿ ಅಷ್ಟು ಕೋಟಿ ಪತ್ತೆ, ಇಲ್ಲಿ ಪ್ರಿಯತಮೆಯನ್ನು ಕರೆದು ಪ್ರಿಯಕರ ಚುಚ್ಚಿದ, ತಂದೆ ತಾಯಿಯನ್ನು ಆಶ್ರಮಕ್ಕೆ ಸೇರಿಸಿದ, ನೇತಾಡುತ್ತಿರುವ ಹೆಣ. ಇದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆದದ್ದಲ್ಲ. ಮಕ್ಕಳಿಗೆ ಗೊತ್ತಿರಬೇಕು, ಭಾರತವನ್ನು ವಿಶ್ವಗುರು ಅಂತ ಕರೆದದ್ದು 2 ಮುಖ್ಯ ಉದ್ದೇಶಕ್ಕೆ. ಒಂದು, ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಇದ್ದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಅಂತ ಕರೆದು. ಫ್ಯಾಮಿಲಿ ಸಿಸ್ಟಮ್, ವಸುದೈವ ಕುಟುಂಬಕಂ. ಇನ್ನೊಂದು, ಪ್ರಕೃತಿಯಲ್ಲಿ ದೇವರನ್ನು ನೋಡುವಂಥ ದೇಶ ನಮ್ಮದು. ನೋಡಿ, ವಿದೇಶದವರು ಟ್ರೀ ಅಂತ ಕರೆದ್ರೆ ನಾವೇನು ಕರೀತೇವೆ ಹೇಳಿ? ಮೂಲತೋ ಬ್ರಹ್ಮರೂಪಾಯ. ಮರದ ಬುಡದಲ್ಲಿ ಬೇರಿನಲ್ಲಿ ಬ್ರಹ್ಮದೇವರಿದ್ದಾನೆ. ಅದಕ್ಕೆ ಮಗುವಿಗೆ ಆರಾಮಿಲ್ಲದಿದ್ದರೆ ಬೇರನ್ನು ಸ್ವಲ್ಪ ಸೌದು ನಾಲಿಗೆಗೆ ಮುಟ್ಟಿಸಿ, ಅಲ್ಲಿ ಮದ್ದು ಇದೆ. ಮಧ್ಯತೋ ವಿಷ್ಣು ರೂಪಿಣಿ, ಪಾಲನಕರ್ತ ವಿಷ್ಣು ಮಧ್ಯದಲ್ಲಿದ್ದಾನೆ. ಅದಕ್ಕೆ ಹಾಳೆ ಮರದ ತೊಗಟೆ ಕಷಾಯ ಕುಡೀರಿ. ಅಗ್ರತೋ ಶಿವರೂಪಾಯ, ಮರದ ತುದಿಯಲ್ಲಿ ಈಶ್ವರ ದೇವರಿದ್ದಾನೆ. ಯಾಕೆ? ಅಲ್ಲಿ ಹಸಿರು ಇದ್ದರೆ ಮಾತ್ರ ಇಲ್ಲಿ ಉಸಿರು. ಅಲ್ಲಿ ಶಿವ ಇದ್ದರೆ ಇದು ಜೀವ. ಶಿವ ಹೋದ ಮೇಲೆ ಇದು ಶವ. ಶವ ಆಗುವುದರ ಮೊದಲು ದೇವರನ್ನು ಭಕ್ತಿಯಿಂದ ವಶ ಮಾಡಿಕೋ. ಇದು ನಮ್ಮ ಸನಾತನ ಸಂಸ್ಕೃತಿಯಲ್ಲಿರುವಂಥ ವಿಷಯ. ಇಲ್ಲಂತಾದರೆ ನಮ್ಮ ಮಕ್ಕಳು ಸಮಾಜ ಸೋಷಲಲ್ಲಿ ಓದುವುದೇನು ಹೇಳಿ? ಮೊಘಲರು ನಮ್ಮನ್ನು ಆಳಿದರು, ಬ್ರಿಟಿಷರು ನಮ್ಮನ್ನು ಆಳಿದರು, ಕುಶಾನರು ನಮ್ಮನ್ನು ಆಳಿದರು. ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಹಿಡ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು.
ಹಾಗಾದರೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಎಷ್ಟು ದೂರ ಆಗ್ತಾ ಇದೆ ಇವತ್ತು. ಮೊನ್ನೆ ಒಂದು ಡೈವರ್ಸ್ ಕೋರ್ಟಿಗೆ ಬಂದ್ರಂತೆ. ಈಗೆಲ್ಲ ಡೈವರ್ಸ್ ಭಾರ, ಕೌಟುಂಬಿಕ ವ್ಯವಸ್ಥೆ ಎಷ್ಟು ದೂರ ಆಗ್ತಾ ಇದೆ ಅಂತ. ಈಗ ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂತು, ಬೆಳಿಗ್ಗೆ ಮದುವೆ, ಮಧ್ಯಾಹ್ನ ಜಗಳ, ಸಂಜೆ ಡೈವೋರ್ಸ್. ನಾವೆಲ್ಲ ಕವರಲ್ಲಿ ಹಾಕಿ ಹಣ ಇಡ್ತೇವಲ್ಲ ಅವರಿಗೆ, ಸಂಜೆ ಹೋಗಿ ವಾಪಸ್ ತಗೊಂಡು ಬರಬೇಕು. ಅದರ ಬದಲು 4 kg ತರಕಾರಿ ಕೊಂಡೋದ್ರೆ 3 ದಿನ ಪದಾರ್ಥ ಮಾಡಿ ತಿನ್ನಲಿಕ್ಕಾಗ್ತದೆ, ಸಾಂಬಾರು ಮಾಡಿ. ಹಾಗೆ ಡೈವರ್ಸ್ ಕೋರ್ಟಿಗೆ ಬಂದರು. ತಂದೆ ತಾಯಿ ಮಗ ಜಡ್ಜಿ ಕೂತುಗೊಳಿಸಿ ಕೇಳಿದ್ರಂತೆ, ನಿಮಗೆ ಏನು ಸಮಸ್ಯೆ ಆಗಿದೆ? ಅಷ್ಟೊತ್ತಿಗೆ ಗಂಡ ಹೇಳಿದಂತೆ, ನಾವು ಹಲ್ಲು ತೊಳೆಯದೆ 6 ತಿಂಗಳಾಯಿತು. ಅಯ್ಯೋ, ಹಲ್ಲು ತೊಳೆಯದೆ 6 ತಿಂಗಳಾಗುವುದಕ್ಕೂ ಡೈವರ್ಸಿಗೂ ಏನು ಸಂಬಂಧ? ಅದಕ್ಕೆ ಗಂಡ ಹೇಳುದಂತೆ ಪೇಸ್ಟನ್ನು ಕೆಳಗಿಂದ ಒತ್ತಬೇಕು, ಹೆಂಡತಿ ಹೇಳುದಂತೆ ಪೇಸ್ಟನ್ನು ಮಧ್ಯದಿಂದ ಒತ್ತಬೇಕು, ಮಗ ಹೇಳುದಂತೆ ಪೇಸ್ಟನ್ನು ಮೇಲಿಂದ ಒತ್ತಬೇಕು. ಹಾಗೆ ಜಗಳ ನಮಗೆ. ಅದಕ್ಕೆ ಜಡ್ಜಿ ಹೇಳಿದ್ರಂತೆ, ಅದಕ್ಕೆ ತಲೆ ಬಿಸಿ ಮಾಡಬೇಡಿ, 3 ಪೇಸ್ಟ್ ಕೊಂಡೋಗಿ ಮನೆಗೆ. ಕೆಳಗಿಂದ ಒತ್ತುವವ ಕೆಳಗಿಂದಲೇ ಒತ್ತಲಿ, ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ, ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ. ಮೇಲೆ ಒತ್ತಿ ಒತ್ತಿ ಮುಗಿಯುವಾಗ ಮಧ್ಯದಿಂದ ಒತ್ತದೆ ಎಲ್ಲಿ ಹೋಗ್ತಾನೆ, ಮಧ್ಯದಲ್ಲೂ ಒತ್ತಿ ಮುಗಿಯುವಾಗ ಕೆಳಗಿಂದ ಒತ್ತದೆ ಎಲ್ಲಿ ಹೋಗ್ತಾನೆ? ಅದು ನಮಗೆ ಪೇಸ್ಟ್ ಒತ್ತಲಿಕ್ಕೆ ಹೇಳಿಕೊಡ್ಬೇಕಾ? ಹಾಸ್ಟೆಲ್ನ ಮಕ್ಕಳಲ್ಲಿ ಕೇಳಿ, ಅವರಿಗೆ ಗೊತ್ತಿದೆ. ಒತ್ತುವಷ್ಟು ಒತ್ತಿ ಲಾಸ್ಟಿಗೆ ಲಟಣಿಗೆ, ಚಪಾತಿ ಲಟಣಿಗೆಯಲ್ಲಿ ಹೀಗೆ ಮಾಡಿ ಕೊನೆಗೆ ಮಧ್ಯದಿಂದ ಕಟ್ ಮಾಡಿ ಅದನ್ನು ಹೀಗೆ ತೆಗೆದು ಯೂಸ್ ಮಾಡುವ ಕತೆ ನೋಡಿದರೆ ಕಂಪನಿಯವನಿಗೆ ತಲೆ ಬಿಸಿ ಆದಿತ್ತು, ಇದರಲ್ಲಿ ಪೇಸ್ಟ್ ತುಂಬಿಸಿದ್ದೇನಾ ಇಲ್ವಾ ಅಂತ. ಬರೇ 3 ಪೇಸ್ಟಲ್ಲಿ ಒಂದು ಕುಟುಂಬ ಸರಿಯಾಯಿತು. ಹಾಗಾದರೆ ನಮ್ಮ ಜನ್ರೇಷನಿಗೆ ನೋಡಿ ಶಬ್ದ ಹೇಗಿದೆ, ಜನ್ರೇಷನ್. ಆದರೆ ಇವತ್ತು ರೇಷನಿಗೆ ಮಾತ್ರ ಲೈನ್ ನಿಲ್ಲುವುದು. ನಮ್ಮ ಜನ್ರೇಷನಿಗೆ ಒಳ್ಳೆಯ ಆಚಾರ ವಿಚಾರಗಳು, ಫ್ಯಾಮಿಲಿ ಸಿಸ್ಟಮ್ ಹೋಗದಿದ್ದರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕಾಗಿ ಮಕ್ಕಳ ಚಿಕ್ಕದಿರುವಾಗ ಹಾಸ್ಟೆಲಲ್ಲಿ ಮಾತ್ರ ಅಲ್ಲ, ನಾಳೆ ಮನೆಗೆ ಹೋದ ಮೇಲೆ ಕೂಡ ಇಲ್ಲಿದ್ದು ಕಂಪ್ಲೀಟ್ ಡಿಲೀಟ್ ಆಗದಾಗೆ ನೋಡಬೇಕು. ಆಗಾಗ ಅದನ್ನು ರೀಚಾರ್ಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಒಬ್ಬ ಹುಡುಗನಲ್ಲಿ ಅಪ್ಪ ಕೇಳಿದರು, ಏನಪ್ಪ ಇವತ್ತು ಪಾಠ ಇರಲಿಲ್ಲ ಕ್ಲಾಸಲ್ಲಿ? ಪಾಠ ಇರಲಿಲ್ಲಪ್ಪ. ಮತ್ತೇನು ಮಾಡಿದೆ? ಇಡೀ ದಿನ ಕಬಡ್ಡಿ ಆಡಿದ್ದು. ಸರಿ ಆಡಿದ್ಯಾ? ಸಾರಿ ಆಡಿ ತೆಗೆದು ಬಿಸಾಡಿದ್ದೇನೆ, ಮ್ಯಾನ್ ಆಫ್ ದ ಮ್ಯಾಚ್ ನಾನು. ಅಪ್ಪನಿಗೆ ಖುಷಿ ಆಯಿತು. ಮ್ಯಾನ್ ಆಫ್ ದ ಮ್ಯಾಚ್ ಅಲ್ವ ನೀನು ಮ್ಯಾನ್ ಆಫ್ ದ ಮ್ಯಾಚ್ ಆಗದೆ ಏನಪ್ಪ ನೀನು? ಹುಲಿ ಮರಿ ಅಲ್ವಾ? ಹುಲಿ ಮರಿ ಹೇಳಿದಂತೆ ಅಪ್ಪ. ಅಷ್ಟೊತ್ತಿಗೆ ಮಗ ಹೇಳ್ತಾನಂತೆ, ಟೀಚರ್ ಯಾವಾಗಲೂ ಹೇಳ್ತಾರಪ್ಪ, ನೀನು ಯಾವುದೇ ಮೃಗಕ್ಕೆ ಹುಟ್ಟಿರಬೇಕು ಅಂತೇಳಿ. ಹೇಗೆ ತಗೊಳ್ತಾರೆ ಗೊತ್ತಿಲ್ಲ. ಅದಕ್ಕಾಗಿ ನಾವು ಆಲೋಚನೆ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ಜನ್ರೇಷನಿಗೆ ಬರೀ ಎಜುಕೇಷನ್ ಅಂತ ಹೇಳಿದರೆ ಇದೇ ನಾಲೆಜ್ ಅಂತ ಮಾತ್ರ ಗೊತ್ತಾಗ್ತದೆ ಹೊರತು ಬೇರೆ ಏನೂ ಗೊತ್ತಾಗೋದಿಲ್ಲ. ಬರೆಯುವುದು, ಕಂಡುಹಿಡಿಯುವುದು, ಎಕ್ಸಾಮಲ್ಲಿ ಮಾರ್ಕ್ ತೆಗೆಯುವುದು, ಹೋಯಿತು. ಹ್ಯುಮ್ಯಾನಿಟಿ ಇಲ್ಲ. ಹ್ಯೂಮನ್ ಬೀಯಿಂಗ್ ನಾವು ಹುಟ್ಟಿದ ತಕ್ಷಣ ಆಗ್ತೇವೆ. ಆದರೆ ಬೀಯಿಂಗ್ ಹ್ಯೂಮನ್ ಆಗಲಿಕ್ಕೆ ನೆಕ್ಸ್ಟ್ ಮಕ್ಕಳಿಗೆ ನಾವು ಕಲಿಸದಿದ್ದರೆ ನೆಕ್ಸ್ಟ್ ಜನರೇಷನಿಂದ ನಾವು ಒಳ್ಳೆಯದನ್ನು ಅಪೇಕ್ಷೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಮಕ್ಕಳು ಮೊಬೈಲಲ್ಲಿ ಹಾಳಾಗಿತ್ತು ಅಂತ ಹೇಳುವುದರ ಮೊದಲು ದೊಡ್ಡವರು ಹೇಗಿದ್ದೇವೆ ಅಂತ ಆಲೋಚನೆ ಮಾಡಬೇಕಾಗಿ. ಮೊನ್ನೊಂದು ಕಾರ್ಯಕ್ರಮ ಎಲ್ಲ ಆಗಿ ರಾತ್ರಿ ಲೇಟಾಗಿ ಹೋಗಿ ಮಲಗಿದ್ರು ಗಂಡ ಹೆಂಡತಿ. ಮಲಗಿ 1-2 ಗಂಟೆ ರಾತ್ರಿಗೆ ಒಳ್ಳೆ ನಿದ್ದೆಯಲ್ಲಿದ್ದಾರೆ. ಹೆಂಡತಿಗೊಂದು ಸೌಂಡ್ ಕೇಳಲಿಕ್ಕೆ ಪ್ರಾರಂಭ ಆಯಿತು, ಒಂದು ಮರ ಕೊಯ್ಯುವಂಥ ಸೌಂಡು. ಹೆಂಡತಿ ಗ್ರಹಿಸಿದ್ಲು, ಅಂಗಳದಲ್ಲಿದ್ದ ಗಂಧದ ಮರ ಯಾರೋ ಕಡಿತಾ ಇದ್ದಾರೆ, ನೋಡಬೇಕು ಅಂತ ಸಿಟ್ಔಟಿನ ಲೈಟೆಲ್ಲ ಹಾಕಿ ನೋಡುವಾಗ ಮರ ಹಾಗೆ ಉಂಟು. ನಾಯಿ ಸಹ ಮರದ ಕೆಳಗೆ ಮಲ್ಕೊಂಡುಂಟು. ಮರ ಏನೂ ಆಗಲಿಲ್ಲ, ಆದರೂ ಸೌಂಡು ನಿಲ್ಲಿಲ್ಲ. ಏನಾಯಿತು ಸೌಂಡು ಅಂತ ವಾಪಸ್ ನೋಡುವಾಗ ಗಂಡನ ಬೆಡ್ರೂಮಿಂದ ಹೇಳ್ತಾ ಉಂಟು. ಹೋದರು, ಗಂಡನ ಎಬ್ಬಿಸಿದ್ರು. ಹೇಳಿ ಏನಾಗಿದೆ ನಿಮಗೆ? ನನಗೆ ಎದೆ ನೋವಾಗ್ತಾ ಇದೆ. ಲೆಫ್ಟಾ ರೈಟಾ? ಲೆಫ್ಟ್ ಸೈಡ್ ನೋವಾಗ್ತಾ ಇದೆ. ಲೆಫ್ಟ್ ಸೈಡ್ ನೋವಾದರೆ ಅದು ಹಾರ್ಟ್ ಪ್ರಾಬ್ಲಮ್ ಅಲ್ಲ, ಅದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್. ಪ್ರಶಾಂತಿ ವಿದ್ಯಾ ಕೇಂದ್ರಕ್ಕೆ ಹೋಗಿ ಸಾರಿ ಇದ್ದದ್ದೆಲ್ಲ ಲೆಕ್ಕಕ್ಕಿಂತ ಹೆಚ್ಚು ತಿಂದು, ಅಥವಾ ಹೋದಲ್ಲೆಲ್ಲ ಬಟಾಣಿ ಕಡಲೆ ಗ್ಯಾಸ್ಟ್ರಿಕ್ ಇದೆಲ್ಲ ತಿಂದು ಬಂದರೆ ದಿನಕ್ಕೆ 16 ಸಲ ಅಪಾನವಾಯು ಹೋಗ್ಬೇಕಂತ. ಆಯುರ್ವೇದದ ಪ್ರಕಾರ 16 ಸಲ ಹೋಗ್ಬೇಕಂತ. ಇನ್ನು ನಾಳೆ ವಾರ್ಡನಿಗೆ ಫೋನ್ ಮಾಡಿ ಕೇಳಬೇಡಿ, ಸರ್ 13 ಆದದ್ದು, ಉಳಿದದ್ದೇನಾಯಿತು? ಅದು ಕೆಲವರಿಗೆ 16 ಒಮ್ಮೆಲೆ ಹೋಗ್ಬೋದು, ಕೆಲವರಿಗೆ EMI ಪ್ರಕಾರ
ಕಂತಲ್ಲಿ ಹೋಗ್ತದೆ ಅದು. 16 ಸರ್ತಿ ಹೋಗಬೇಕು. ಅದು ಹೋಗದಿದ್ದರೆ ಬೈಪಾಸಿಂದ ಮೇಲೆ ಬರ್ತದೆ. ನಿಮಗೆ ಆದದ್ದು ಗ್ಯಾಸ್ಟ್ರಿಕ್, ಅದಕ್ಕೆ ಜೀರಿಗೆ ಕಷಾಯ ಮಾಡಿ ಕೊಡ್ತೇನೆ ಅಂತ ಕಷಾಯ ಮಾಡಿ ಕೊಟ್ಟರು, ಕಡಿಮೆ ಆಗೋದಿಲ್ಲ. ಹೆಂಡತಿಗೆ ಗಾಬರಿ ಆಯಿತು. ಇನ್ನು ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ಗಂಡನ ಹತ್ರ ಫೋನ್ ಕೇಳಿದ್ರು. ನೋಡಿ, ಡಾಕ್ಟ್ರಿಗೆ ಫೋನ್ ಮಾಡ್ತೇನೆ, ಫೋನ್ ಕೊಡಿ. ಗಂಡನಿಗೆ ಫೋನ್ ಕೊಟ್ಟಾಗಿದೆ. ಲಾಕ್ ಹಾಕಿ ಅಂತಕ್ಕೆ ಕೊಡೋದು, ಲಾಕ್ ತೆಗೆದು ಕೊಡಿ ಹೇಳುವಾಗ ಗಂಡ ಹೇಳ್ತಾನಂತೆ, ಕಾಲ್ ಮಾಡಬೇಡ, ಎದೆ ನೋವು ಕಡಿಮೆ ಆಯಿತು. ಲಾಕ್ ತೆಗೆದುಕೊಟ್ರೆ ಹೆಂಡತಿಯ ಎದೆ ಹೊಡಿತದೆ, ಅಷ್ಟುಂಟು ವಿಷಯ ಅದರಲ್ಲಿ. ನಾವು ದೊಡ್ಡವರೆಲ್ಲ ಇಷ್ಟನ್ನು ಲಾಕಲ್ಲಿ ಇಟ್ಟುಕೊಂಡು ನಮ್ಮ ಮಕ್ಕಳು ಮೊಬೈಲಲ್ಲಿ ಹಾಳಾದರೂ ಹೇಳಿದರೆ ನಾವು ಟ್ಯಾಂಕಿಯಲ್ಲಿರೋ ನೀರಲ್ವ ಟ್ಯಾಪಿಗೆ ಬರೋದು ಬಂಧುಗಳೇ. ಹಾಗಾಗಿ ಸ್ವಲ್ಪ ನಾವು ದೊಡ್ಡವರು ಅದಕ್ಕೆ ಸರಿಯಾಗಿರಬೇಕು. ಅದಕ್ಕೆ ಸಾಹಿತ್ಯ ಎಷ್ಟು ಮುಖ್ಯ. ಸಾಹಿತ್ಯ ಯಾಕಂದರೆ ನಾವೆಲ್ಲ ಹುಟ್ಟಿದ ತಕ್ಷಣ ಫಸ್ಟ್ ಕೇಳಿದ್ದು ಶಬ್ದ, ಹೌದಲ್ಲ? ನೋಡಿ, ಮಗು ಶಬ್ದ ಮಾಡದಿದ್ದರೆ ತಟ್ಟೆ ಒಡೆದು ಕೂಗಿಸ್ತಾ ಇದ್ರು ಮಕ್ಕಳನ್ನು. ಶಬ್ದ ಕೇಳಬೇಕು ಫಸ್ಟಿಗೆ, ಒಳ್ಳೆಯದು. ಅದಕ್ಕೆ ಸಂಸ್ಕಾರದ ರೀತಿಯೇ ಬೇರೆ ಉಂಟು. ಒಳ್ಳೆ ಶಬ್ದ ಕೇಳಬೇಕು. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ಮನಪರಿವರ್ತನೆ ಮಾಡಬೇಕಲ್ಲದೆ ಬೇರೆ ಯಾವುದರಿಂದಲೂ ಬದಲಾವಣೆ ಆಗ್ತಾರೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯ ಇದಿಲ್ಲ. ಅದಕ್ಕೆ ಒಳ್ಳೆ ಶಬ್ದ ಕೇಳಿಸ್ಬೇಕು. ಅದಕ್ಕೆ ಈಗ ಹೆಚ್ಚಿನವರು ಬಂದಿದ್ದೀರಿ ದೂರ ದೂರ ಊರಿನವರು. ಮಕ್ಕಳಿಗಾದರೆ ಹಾಸ್ಟೆಲ್, ನಮಗಾದರೆ ಮನೆ ಆಗೋ ತನಕ ಬಾಡಿಗೆ ಮನೆ ಕೊಡುವಾಗಲೇ ಓನರಲ್ಲಿ ಅಗ್ರಿಮೆಂಟ್ ಮಾಡಲಿಕ್ಕುಂಟು. ಏನು, ಬಾಡಿಗೆ ಮನೆ ಕೊಡ್ತಾ ಇದ್ದೇನೆ, ಅಲ್ಲಲ್ಲಿ ಮೊಳೆ ಹೊಡಿಬಾರ್ದು, ಕಲರ್ ಫೇಡ್ ಮಾಡಬಾರ್ದು, ಟ್ಯಾಪ್ ಹಾಳು ಮಾಡಬಾರ್ದು, ಸಿಕ್ಕಿದಲ್ಲೆಲ್ಲ ಕ್ಯಾಲೆಂಡರ್ ನೇತಾಕಬಾರ್ದು. ಹಾಗೆ ಮಾಡಿದರೆ ಬಾಡಿಗೆ ಮನೆಯಿಂದ ನಿನ್ನನ್ನು ಎಬ್ಬಿಸ್ತೇನೆ ಅಂತ. ಒಂದು ಗೊತ್ತಿರಲಿ, ನಾವು ಸಹ ಭಗವಂತನ ಬಾಡಿಗೆ ಮನೆಗೆ ಬಂದಿದ್ದೇವೆ ಬಂಧುಗಳೇ. ನಾಳೆ ನಾವು ಬಾಡಿಗೆ ತಗೊಂಡು ಹೋಗ್ಲಿಕ್ಕುಂಟು. ಹೋಗುವಾಗ ನಮ್ಮ ಆಧಾರ್ ಕಾರ್ಡ್ ಬೇಡ, ನಮ್ಮ ಸರ್ಟಿಫಿಕೇಟ್ ಬೇಡ, ಏನೂ ಬೇಡ. ಒಬ್ಬರೇ ಹೋಗೋದು. ಹೆಂಡತಿ ಮಕ್ಕಳು ಕುಟುಂಬ ಸಂಸಾರವನ್ನು ಬಿಟ್ಟು ಒಬ್ಬರೇ ಹೋಗುವಾಗ ದೇವರಲ್ಲಿ ಕಳೆದು ವಿಚಾರಣೆ ಮಾಡುವಾಗ ದೇವರು ಕೇಳುವ ರಿಪೋರ್ಟ್ ಯಾವುದು? ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ಕೊಡು, ನಿನ್ನ ಆಧಾರ್ ಕಾರ್ಡ್ ಕೊಡು ಅಂತ ಕೇಳೋದಿಲ್ಲ. ದೇವರು ಕೇಳುವ ರಿಪೋರ್ಟು ಚಿತ್ರಗುಪ್ತರ ರಿಪೋರ್ಟು. ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ, ಗುಪ್ತ ಚಿತ್ರ. ನಾವು ಮಾಡಿದ ಒಳ್ಳೆಯದು ಮತ್ತು ಕೆಟ್ಟದನ್ನು ಗುಪ್ತವಾಗಿ ಚಿತ್ರ ತೆಗೆದು ಕಾಯುವಂಥ ಚಿತ್ರಗುಪ್ತರ ರಿಪೋರ್ಟನ್ನು ಕೇಳ್ತಾರೆ. ಆಗ ಹೇಳಬೇಕು ದೇವರು, ನಿನಗೆ ಭಾರತದಂಥ ಪುಣ್ಯ ಭೂಮಿಯಲ್ಲಿ, ಒಳ್ಳೆ ಊರಿನಲ್ಲಿ ಒಳ್ಳೆ ಜನ್ಮವನ್ನು ಕೊಟ್ಟಿದ್ದೆ, ಪ್ರಶಾಂತಿ ಅಂತ ವಿದ್ಯಾ ಕೇಂದ್ರದಲ್ಲಿ ನಿನಗೆ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೆ, ಒಳ್ಳೆ ಕೆಲಸ ಮಾಡಿ ಬಂದಿ ಮಗ, ನಿನಗೆ ನೆಕ್ಸ್ಟ್ ಜನ್ಮ ಇದ್ದರೆ ಅದಕ್ಕಿಂತಲೂ ಒಳ್ಳೆಯ ಜಾಗದಲ್ಲಿ ಕೊಡಬೇಕು ಅಂತ ಕೊಡಬೇಕಲ್ಲದೆ ನಿನಗೆ ಒಳ್ಳೆ ವಿದ್ಯಾಸಂಸ್ಥೆಗೆ ಹಾಕಿದೆ, ಒಳ್ಳೆ ವಿದ್ಯಾಭ್ಯಾಸ ಕೊಡುವ ಹಾಗೆ ಮಾಡಿದೆ. ಆದರೂ ನೀನು ಕೆಟ್ಟ ಕೆಲಸ ಮಾಡಿ ಫೇಸ್ಬುಕ್ಕಲ್ಲಿ ಹೋಗಿ ಹಾಳಾದಿ, ಡ್ರಗ್ಸ್ ಗಾಂಜಾ ತಗೊಂಡು ಹಾಳಾದಿ, ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕಿದಿ, ಅಜ್ಜಿಯನ್ನು ಮನೆಯಿಂದ ಹೊರಗೆ ಹಾಕಿದಿ, ಅತ್ತೆ ಸೊಸೆಯನ್ನು ಮನೆಯಿಂದ ಹೊರಗೆ ಹಾಕಿದಿ ಅಂತೇಳಿ ನಿನಗೆ ನೆಕ್ಸ್ಟ್ ಜನ್ಮ ಇದ್ದರೆ ಗಾಜಾಪಟ್ಟಿಯಲ್ಲಿಯೋ, ಬಾಂಬ್ ಬೀಳುವಂಥ ಜಾಗದಲ್ಲಿಯೋ, ಸೊಮಾಲಿಯಾ ದೇಶದಲ್ಲಿಯೋ, ಗತಿ ಇಲ್ಲದಂಥ ದೇಶದಲ್ಲಿ ನಿನಗೆ ಜನ್ಮ ಕೊಡ್ತೇನೆ ಅಂತೇಳಿ ಹುಟ್ಟಿಸಿದ ಮೇಲೆ ಯಾವ ಜನ್ಮದಲ್ಲಿ ನಾನು ಮಾಡಿದ ಪಾಪ ಅಂತ ತಲೆಬಿಸಿ ಮಾಡೋದಕ್ಕಿಂತ ಬಂಧುಗಳೇ, ನಮಗೆ ಈ ರಜತ ಸಂಭ್ರಮದಲ್ಲಿ ಗೊತ್ತಿರಬೇಕಾದಂಥ ಒಂದು ಸತ್ಯ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ನಾವು ನಾಡ್ದು ಬಾಡಿಗೆ ಕೊಂಡೋಗುವಾಗ ಒಳ್ಳೆಯ ಬಾಡಿಗೆ ಕೊಂಡೋಗುವ ಹಾಗೆ ಆಗಲಿ. ಯಾಕಂದರೆ ವಾಪಸ್ OTP ಬರೋದಿಲ್ಲ. ವಾಪಸ್ ಬಂದು ನಮ್ಮನ್ನು ಯಾರನ್ನಾದರೂ ಇನ್ಫ್ಲುಯೆನ್ಸ್ ಲೆಟರ್ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಒಂದು ಚಪ್ಪಾಳೆಯಿಂದ ಪ್ರೋತ್ಸಾಹಿಸಿ, ದೇವರ ಮನೆ ಇದು ಈ ಜಗವೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ,
ಕಟ್ಟುಕರಾರು ಏನಿವುದೇನೋ ಏನಿವುದೇನೋ ಅರಿತವರಾರು ದೇವರ ಮನೆದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು ಇನ್ನೂ ಇರುವೆನು ನಾ ಬಿಡಲಾರೆನು ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ ಎಂದರೆ ನಡೆಯದು ಈ ಪ್ರತೀಕಾರ ಬಿಡಿಸುವ ತಿರಿಸುವುದು ಬಿಡಿಸುವ ತಿರಿಸುವುದು ಅವನಧಿಕಾರ ದೇವರ ಮನೆದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಈಗಲೇ ಬಿಡುವೆನೆ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ ಈಗಲೇ ಬಿಡುವೆನೆ ಬಿಡಬೇಕಷ್ಟೇ ನಾವಾಗಿಯೇ ಸಹ ಬಿಡಬಹುದಷ್ಟೇ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ಎನ್ನುವುದೆಲ್ಲ ಜಂಬದ ಸೊಲ್ಲು ಎನ್ನುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ಟೊಳ್ಳು ದೇವರ ಮನೆದು ಈ ಜಗವೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಪರಣೆ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ನಮ್ಮಿರುವು ದೇವರ ಆಸ್ತಿ ಈ ನಮ್ಮಿರುವು ದೇವರ ಆಸ್ತಿ ಈ ಜಗವೆಲ್ಲ ಈ ಜಗವೆಲ್ಲ ದೇವರ ವಸತಿ ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು ಏನಿವುದೇನೋ ಏನಿವುದೇನೋ ಅರಿತವರಾರು ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ದೇವರ ಮನೆಯದು ದೇವರ ಮನೆಯದು ಈ ಜಗವೆಲ್ಲ ಒಂದು ಚಪ್ಪಾಳೆ ಕೊಡಿ ಬಂಧುಗಳೇ. ಹಾಗಾಗಿ ಇಷ್ಟು ಸತ್ಯ ನಮಗೂ ನಮ್ಮ ಮಕ್ಕಳಿಗೂ ಗೊತ್ತಿರಬೇಕು. ಇದು ದೇವರ ಮನೆ. ನಾಡ್ದು ಹೋಗಿ
ನಾವು ಮಾಡಬಾರದನ್ನು ಮಾಡಿದರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ವಿಚಾರಣೆ ಮಾಡುವಾಗ ಅಂತ. ಅದಕ್ಕೆ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ ಅಂತ. ಈಗ ಹಾಸ್ಟೆಲ್ಗೆ ಸೇರಿಸಿ ಹೋದ ಮೇಲೆ ಸ್ವಲ್ಪ ಹೆಚ್ಚು ದುಃಖ ಮಾಡೋದು ಯಾರು ಅಂತ ಹೇಳಿದರೆ ಅಮ್ಮಂದಿರು. ಜನನಿ ತಾನೇ ಮೊದಲ ಗುರು. ಅಮ್ಮನಿಗೆ ಮಗುವನ್ನು ಹೆತ್ತಾಗ 260 ಎಲುಬುಗಳು ಒಮ್ಮೆಲೆ ತುಂಡಾದಷ್ಟು ನೋವಾಗ್ತದಂತೆ ಅಮ್ಮನಿಗೆ. ಮತ್ತು ಅಮ್ಮನಿಗೆ ಖುಷಿಯಾಗೋದು ಯಾವಾಗ ಅಂತ ಹೇಳಿದರೆ ಮಗುಚಿ ಬೀಳುವಾಗ, ನಡಿಲಿಕ್ಕೆ ಕಲಿಯುವಾಗ, ಹೊಟ್ಟೆ ಎಳ್ಕೊಂಡು ಮುಂದಕ್ಕೆ ಹೋಗುವಾಗ, ಮಾತಾಡಲಿಕ್ಕೆ ಕಲಿಯುವಾಗ ಬಂಗಾರು ಮುದ್ದು ಅಂತೇಳಿ ಕರೀತಾರೆ. ಅದಕ್ಕೆ ದೇವರು ಬಾಲ್ಯವನ್ನು ಕೊಟ್ಟದ್ದು, ಯೌವನ ಕೊಟ್ಟದ್ದು. ಇವತ್ತು ಹೈಯೆಸ್ಟ್ ತಪ್ಪಾಕುಗಳಾಗ್ತಾ ಇರೋದು ಏನು ಅಂತ ಹೇಳಿದರೆ ಯೌವನ ಹಾಳಾಗ್ತಾ ಇದೆ ಮಕ್ಕಳದ್ದು. ಯೌವನ ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ, ಒಳ್ಳೆ ದುಡಿ, ಸಂಪಾದನೆ ಮಾಡು, ಒಳ್ಳೆ ಮನೆ ಕಟ್ಟು, ನಿನಗೆ ಬೇಕಾದ ವಾಹನ ತಗೋ, ಅಪ್ಪ ಅಮ್ಮನನ್ನು ಮನೆಯಲ್ಲಿ ಕೂತ್ಕೊಳ್ಳಿಸು, ಅಜ್ಜ ಅಜ್ಜಿಯನ್ನು ಚೆನ್ನಾಗಿ ನೋಡಿಕೋ, ಅದಕ್ಕಿಂತಲೂ ಹೆಚ್ಚು ಸಾಧನೆ ಮಾಡ್ತೀಯಾದರೆ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕಿಸಿಕೊಳ್ಳುವ ಕೆಲಸ ಮಾಡಬೇಕಲ್ಲದೆ ಈ ಡ್ರಗ್ಸ್ ಗಾಂಜಾ, ಈ ಪ್ರೀತಿ ಪ್ರೇಮ, ಈ ಕೊಳೆ ಸುಳಿಗೆ, ಈ ಫ್ರೆಂಡ್ಶಿಪ್ ಅಂತ ಹೋಗಿ ಮಲಗಿದಲ್ಲಿ ಮಾಲೆ ಹಾಕುವಂಥ ಕೆಲಸವನ್ನು ಪ್ರಶಾಂತಿ ವಿದ್ಯಾ ಕೇಂದ್ರದ ಯಾವ ಮಗುವು ಮಾಡದಿದ್ದರೆ ಅದು ನಿಜವಾಗಿ ನಮ್ಮ ರಜತ ಸಂಭ್ರಮದ ನಿಜವಾದಂಥ ಆ ಸ್ವಾಮಿಗೆ ನೀಡುವಂಥ ಕೊಡುಗೆ. ಅದಕ್ಕಾಗಿ ಆ ಮಕ್ಕಳಿಗೆ ಆ ರೀತಿಯ ಸಂಸ್ಕಾರ, ಬರೀ ಮಾರ್ಕು 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 ಅದು ಮಾತ್ರ ಅಲ್ಲ, ರಿಮಾರ್ಕ್ ಬಾರದ ಹಾಗೆ ನಿನ್ನ ಲೈಫನ್ನೊಂದು ಚೆನ್ನಾಗಿ ನೋಡಿಕೊ ಮಗ. ಮಾರ್ಕ್ 4 ಕಡಿಮೆ ಆದರೂ ತೊಂದರೆ ಇಲ್ಲ, ಏನಾಗೋದಿಲ್ಲ. ರಿಮಾರ್ಕ್ ಬಾರದ ಹಾಗೆ ನಿನ್ನ ಲೈಫನ್ನು ಚೆನ್ನಾಗಿ ನೋಡಿಕೊ ಅಂತ ಹೇಳುವಂಥ ಪರಿಸ್ಥಿತಿ ಮನೆಯಲ್ಲಿ ಕೂಡ ನಿರ್ಮಾಣ ಆಗಬೇಕು. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ, ಇದೊಂದು ಸೆಂಟ್ರಲ್ ಸ್ಕೂಲು, ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಬಂದಿದೆ. ಸೆಂಟ್ರಲ್ ಸ್ಕೂಲಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಸೇರಿಸುವುದು ತಪ್ಪಲ್ಲ. ಅದೊಂದು ವಾಹನ ಬರ್ತಾ ಇದೆ, ಅದು ಅದರಷ್ಟಕ್ಕೆ ಬರಲಿ, ನೀವು ಈಚೆ ನೋಡಿ. ಯಾಕಂದರೆ ಮೊದಲೇ ಲೇಟ್ ಆಗಿದೆ. ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸುವುದು ತಪ್ಪಲ್ಲ, ಮನೆಯಲ್ಲಿ ನಮ್ಮ ಮಾತೃಭಾಷೆ ಮಾತಾಡಲಿಕ್ಕೆ ಬಿಡದಿರುವುದು ತಪ್ಪು. ಇವತ್ತು ಕೆಲವು ಮನೆಯಲ್ಲಿ ಬೆಕ್ಕು ಅಂತ ಕರೀಲಿಕ್ಕೆ ಗೊತ್ತೇ ಇಲ್ಲ. ಬೆಕ್ಕು ಅಂತ ಕರೆದ್ರೆ ಬೈಯುವುದೇ. ಬೆಕ್ಕು ಅಂತ ಕರೀಲಿಕ್ಕನ 1 ಲಕ್ಷ ಫೀಸ್ ಕಟ್ಟಿದ್ದು ಕ್ಯಾಟ್ ಅಂತೇಳಿ. ನಾಯಿ ಅಂತ ಕರಿತೀಯ, ನಾಯಿದ ಮಗ, ಡಾಗ್ ಅಂತೇಳಿ. ಒಂದೇ ವಾರದಲ್ಲಿ ಬಂದು ಅಪ್ಪನಿಗೆ ಹೇಳ್ತಾನೆ, ಪಾಪ ವಾಟ್ ಯು ಆರ್ ಎ ಸ್ಟುಪಿಡ್ ಅಂತ. ಅಪ್ಪನಿಗೆ ಬೈದದು ಅಂತ ಗೊತ್ತಿಲ್ಲ, ಅವ್ರು ಹೇಳ್ತಾರೆ ಕುಪ್ಪಿಡ್ ಬೇಡ, ಲೋಟೆಯಲ್ಲಿ ಹಾಕಿ ಕೊಡು. ವಾಟ್ ಮಮ್ಮಿ ಯು ಆರ್ ರಾಸ್ಕಲ್ ಹೇಳ್ತಾನೆ. ಅಮ್ಮನಿಗೆ ಬೈದದು ಅಂತ ಗೊತ್ತಿಲ್ಲ, ರಸ್ಕಿಲ್ ಅಮ್ಮ, ಸೇಮಿಗೆ ಹಾಕ್ಬೋದಾಗ ಹೇಳ್ತೇವೆ ನಾವು. ಇವತ್ತಿಂದ ನಾನು ಈ ಒಂದು ರಜತ ಸಂಭ್ರಮದಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ವಿನಂತಿ ಮಾಡೋದು, ಅಮ್ಮನನ್ನೊಂದು ಅಮ್ಮ ಅಂತಲೇ ಕರಿಬೇಕು. ಯಾಕೆ ಅಂತ ಹೇಳಿದರೆ, ನಾವು ಕೊಲ್ಲೂರಿಗೆ ಹೋಗ್ತೇವೆ, ಕಟೀಲಿಗೆ ಹೋಗ್ತೇವೆ, ಪೊಳಲಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ಕೈ ಮುಗಿಯುವಾಗ ಮಮ್ಮಿ ಮೂಕಾಂಬಿಕಾ, ಮಮ್ಮಿ ದುರ್ಗಾ ಪರಮೇಶ್ವರಿ, ಮಾಮ್ ರಾಜರಾಜೇಶ್ವರಿ, ಡ್ಯಾಡಿ ಮಾಲಿಂಗೇಶ್ವರ, ಅಂಕಲ್ ಕೃಷ್ಣ ಹೇಳ್ತೇವ? ಇಲ್ಲಲ್ಲ. ಹಾಗಾಗಿ ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೆದ್ರೆ ಮಾತ್ರ ಆ ಭಾವನಾತ್ಮಕ ಸಂಬಂಧ ಉಳೀತದೆ. ತಾಯೇ ನಿನ್ನ ಮಡಿಲಲಿ ಕಣ್ಣ ತೆರೆದ ಕ್ಷಣದಲ್ಲಿ ಸೂತ್ರವೊಂದು ಬಿಗಿಯಿತೆಮ್ಮ ಸಂಬಂಧದ ನೆಪದಲ್ಲಿ. ಆ ಸಂಬಂಧ ಬರಬೇಕು ಅಂತಾದರೆ ಕರಿಬೇಕು. ಇವತ್ತು ಮಮ್ಮಿ ಸಹ ಹೋಗಿದೆ, ಇವತ್ತು ಮಾಮ್, ಅಮ್ಮ ಮಾಮ್, ಚಿಕ್ಕಮ್ಮ ಮಿನಿಮಾಮ್, ದೊಡ್ಡಮ್ಮ ಮ್ಯಾಕ್ಸಿಮಮ್. ಮತ್ತು ಅಪಾಯದಲ್ಲಿರೋದು ಅಪ್ಪ. ಡ್ಯಾಡಿ ಇತ್ತು, ಡ್ಯಾಡ್ ಆಯಿತು, ಇನ್ನು ಸ್ವಲ್ಪ ಸಮಯದಲ್ಲಿ ಡೆಡ್ ಅಂತ ಕರೀತಾರೆ, ಅಪ್ಪನಿಗೆ ಮುಗಿಸಿಬಿಡ್ತಾರೆ ಅಲ್ಲಿಗೆ. ಅದಕ್ಕಾಗಿ ಹೇಳೋದು, ಅಮ್ಮನನ್ನು ಅಮ್ಮ ಅಂತಲೇ ಕರಿಬೇಕು. ಮನಸ್ಸು ವಿಶಾಲ ಆಗಬೇಕು ಮಕ್ಕಳದ್ದು ಅಂತ. ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇ ಅಲ್ವಾ? ಇಡ್ಲಿಗೆ ದೋಸೆಗೆ ಹಿಟ್ಟು ಒಂದೇ ಅಲ್ಲ? ಹೌದಲ್ಲ? ಹಾಂ, ಇಡ್ಲಿಗೂ ದೋಸೆಗೂ ಹಿಟ್ಟು ಒಂದೇನಾ? ಇಡ್ಲಿಯ ಹಿಟ್ಟು ಹತ್ರ ಇರ್ತದೆ, ಹಾಗಾಗಿ 5 ರೂಪಾಯಿಗೆ ಹಿಟ್ಟು ಸಿಗ್ತದೆ, ಇದು ಇಡ್ಲಿ ಸಿಗ್ತದೆ. ಅದೇ ಹಿಟ್ಟನ್ನು
ಅಗಾಲ ಮಾಡಿ ಮಧ್ಯದಲ್ಲಿ ಅದಕ್ಕೆ ಬಾಜಿ ಹಾಕಿ ಮಡುಚಿ ಇಷ್ಟುದ್ದ ಮಾಡಿಕೊಟ್ರೆ ಮಸಾಲೆ ದೋಸೆಗೆ 70 ರೂಪಾಯಿ ಕೊಡಬೇಕು. ಓ ಅಂದರೆ ಅಂದರೆ ವಿಶಾಲವಾದಷ್ಟು ಬೆಲೆ ಜಾಸ್ತಿ. ವಿಶಾಲವಾದಷ್ಟು ಬೆಲೆ ಜಾಸ್ತಿ. ಸ್ವಲ್ಪ ಅಡಿಗೆ ಕೋಣೆಗೆ ಹೋದರೆ ಗೊತ್ತಾಗ್ತದೆ. ಹೌದು. ಕೆಲವು ಮನೆಯಲ್ಲಿ ನೋಡಿ ಸೋಮವಾರ ಗ್ರೈಂಡ್ ಮಾಡಿಟ್ಟಂಥ ಹಿಟ್ಟು ಶನಿವಾರದವರೆಗೂ ಅದು ಬೇರೆ ಬೇರೆ ಅವತಾರದಲ್ಲಿ ದಿನಕ್ಕೆ ಹೊರಗೆ ಬರ್ತಾ ಇರ್ತದೆ. ಸ್ವಲ್ಪ ಅಡಿಗೆ ಕೋಣೆಗೆ ಹೋಗಬೇಕು. ಪಾಪ ಕೆಲವು ಹೆಂಗಸರಿದ್ದಾರೆ, ಹೆಂಡತಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು. ಕೆಲವು ಹೆಂಗಸರಿದ್ದಾರೆ ಹಗಲೊತ್ತು ಬೇರೆ ದುಡಿಲಿಕ್ಕೆ ಹೋಗಬೇಕು, ಸಂಜೆ ಬಂದು ಮನೆ ಕೆಲಸ ಮಾಡಬೇಕು, ಮಕ್ಕಳ ಆರೋಗ್ಯ ನೋಡ್ಕೊಳ್ಬೇಕು, ಗಂಡನ ಬಟ್ಟೆ ಒಗೆದಾಕಬೇಕು, ಅಡುಗೆ ಕೆಲಸ ಮಾಡಬೇಕು. ಅಂಥ ಸ್ತ್ರೀಯರಿಗೆ ಸಹಸ್ರ ನಮಸ್ಕಾರ ಕೊಟ್ಟರು ಕೂಡ ಕಡಿಮೆ. ಅಂಥವರನ್ನು ನೋಡಿ ಒಂದು ಶ್ಲೋಕ ಬರೆದದ್ದು, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಅಂಥ ಸ್ತ್ರೀಯರು ಯಾವ ನಾಡಿನಲ್ಲಿ ಯಾವ ಮನೆಯಲ್ಲಿರ್ತಾರ ಆ ಮನೆಯಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ. ಅದನ್ನು ನೋಡಿ ಬರೆದದ್ದು ಬಿಟ್ಟು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನೊಟ್ಟಿಗೆ ಅಪ್ಪ ಅಮ್ಮನ ATM ಇಂದ ದುಡ್ಡು ಡ್ರಾ ಮಾಡಿ 1 ಗಂಟೆ ರಾತ್ರಿಗೆ ರೇವ್ ಪಾರ್ಟಿಯಲ್ಲಿ ಪಬ್ಬಲ್ಲಿ ಡ್ರಗ್ಸ್ ತಗೊಂಡು ಮಾರ್ಗದಲ್ಲಿ ಬಿದ್ದ ಹುಡುಗಿಯರನ್ನು ನೋಡಿ ಬರೆದದ್ದಲ್ಲ ಅದು. ಅದಕ್ಕೆ ಸ್ವಲ್ಪ ಹೆಂಡತಿಗೆ ಹೆಲ್ಪ್ ಮಾಡಬೇಕು. ಇದೇನಿಲ್ಲ, ಒಂದು ದಿವಸ ಸಪ್ತಪದಿ ಹೀಗೆ ತುಳಿಯುವುದು ದೊಡ್ಡ ಕಿರೀಟ ಇಟ್ಟು 6 ತಿಂಗಳು ಆಲ್ಬಮ್ ನೋಡು. ಮದುಮಗಳ ಮದುರೆಂಗೆ ಹಾಕಿದ ಕೈಯ ಮಧ್ಯದಲ್ಲಿ ಮದುಮಗನ ಫೋಟೋ. ಸವಿನೆನಪಲ್ಲ, ಕೈಗೆ ಸಿಕ್ಕಿದೆಯಲ್ಲ ಮಗ ನೋಡ್ತೇನೆ ಅಂತ. ಹಾಗೆಲ್ಲ ಉಂಟು. ಅದು ಗೊತ್ತಾಗುವಾಗ ಆಲ್ಬಮ್ ಇರುವುದಿಲ್ಲಲ್ಲ ಮನೆಯಲ್ಲಿ. ಅದು ಫಸ್ಟಿಗೆ ಹಾಗೆ ಅಲ್ವಾ. ಎಂಗೇಜ್ಮೆಂಟ್ ಆಗಿ ಮದುವೆ ಆಗೋದ್ರೊಳಗೆ ಮಾತನಾಡಿ ಫೋನ್ ಇಡಲಿಕ್ಕೆ ಬಿಡೋದಿಲ್ಲ ಕೆಲವರು. ಮಾತಾಡು ಅಂತ, ನಾನು ರೀಚಾರ್ಜ್ ನಾನು ಮಾಡಿಸ್ತೇನೆ ಅಂತ. ಮಾತಾಡು ಬೇಬಿ ಅಂತಲೇ ಹೇಳು. ಹಾಗೆ ಮಾತಾಡಿ ಒಬ್ಬರಿಗೆ ಮದುವೆ ಮಾಡಿಬಿಟ್ರು. 2 ವರ್ಷ ಆದಮೇಲೆ ಹೆಂಡತಿ ಮನೆಯಿಂದ ಬಿದ್ದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗುವಾಗ ಡಾಕ್ಟ್ರ್ ಹೇಳಿದ್ರಂತೆ, ತುಟಿ ಒಡೆದಿದೆ, ಹೊಲಿಬೇಕು ಅಂತ. ಅದಕ್ಕೆ ಗಂಡ ಹೇಳದಂತೆ, 2 ಸೇರಿಸಿ ಹೊಲೀರಿ ಅಂತ. ಅಷ್ಟು ಮಾತಾಡ್ತಾಳೆ ಇವಳು ಅಂತ. ಫಸ್ಟಿಗೆ ಹಾಗೆ ಅಲ್ವ, ಸ್ವಲ್ಪ ಹೆಂಡತಿಗೆ ಹೆಲ್ಪ್ ಮಾಡಬೇಕು. ಹೆಲ್ಪ್ ಮಾಡಬೇಕು. ಅರ್ಥ ಆಯ್ತಲ್ಲ. ಅಡಿಗೆ ಕೊನೆಗೆ ಹೋಗಬೇಕು. ದೊಡ್ಡ ಕೆಲಸ ಏನು ಹೇಳೋದಿಲ್ಲ ಅವರು. ಪಾಪ ಒಂದು ಚಿಕ್ಕ ಕೆಲಸ ಹೇಳ್ತಾರೆ, ಅದನ್ನು ಮಾಡಬೇಕು. ಎಲ್ಲರೂ ಮನೆಯಲ್ಲಿ ಕೊಂಡೋಗಿ ಮಕ್ಕಳು ಗಂಡ ಎಲ್ಲರೂ ನಾವು ತಿಂದ ಪಾತ್ರೆಯನ್ನು ಸಿಂಕಲ್ಲೇ ಹಾಕುವುದಾದರೆ ಅಮ್ಮ ಅಂತ ಹೇಳುವವಳ ಅಲ್ಲ ಕೆಲಸದವಳ ಅಂತ ಆಲೋಚನೆ ಮಾಡಬೇಕು. ಓದಲಿಕ್ಕುಂಟು ಅಂತ ನಾವು ತಿಂದ ಅನ್ನದ ಬಟ್ಲನ್ನು ಕೂಡ ಅಮ್ಮನಿಗೆ ತೊಳಿಸ್ತೇವೆ ಅಂತ ಹೇಳಿದರೆ ವಾಟ್ ಈಸ್ ದ ಎಜುಕೇಷನ್? ಹಾಗಾದರೆ ಅಮ್ಮನನ್ನು ಕೆಲಸದವಳು ಅಂತ ಮಾಡಿದಾಗ ಮಾಯ್ತಲ್ಲ. ಅದಕ್ಕಾಗಿ ಆಲೋಚನೆ ಮಾಡಬೇಕಾದ್ದು ಆ ರೀತಿ. ಅದಕ್ಕೆ ಸ್ವಲ್ಪ ಇವರಿಗೆ ಹೆಣ್ಸಿಗೆ ಸಹಾಯ ಮಾಡಬೇಕು. ದೊಡ್ಡ ಕೆಲಸ ಹೇಳೋದಿಲ್ಲ. ನಾನು ಸಹ ಒಂದು ದಿವಸ ಕೇಳಿದೆ, ಏನಾದರೂ ಕೆಲಸ ಉಂಟಾ ಅಂತ. ಚಿಕ್ಕ ಕೆಲಸ ಹೇಳೋದು. ಅಡುಗೆ ಒಳಗೆ ಹೋದ್ರ ಮತ್ತೆ ಅವ್ರು ಹೇಳಿದಂಥದ್ದು, ಫ್ರಿಜ್ಜಿನಲ್ಲಿದ್ದ ಹಾಲನ್ನು ತೆಗೆದು ಬಿಸಿ ಮಾಡಿ. ದೊಡ್ಡ ಫ್ರಿಜ್ ಕಾಣ್ತದೆ ನಿಮ್ದು. ದೊಡ್ಡ ಹೆಣ ಇಡುವುದಲ್ಲ, ಅದು ಉಂಟು ಈಗ, ಅದು ಸಿಗ್ತದೆ, ಅದು ಬರ್ತದೆ. ಮೊನ್ನೆ ಒಬ್ಬ 35 ಪೀಸ್ ಮಾಡಿದ್ದ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನನ್ನದು ಪೀಸ್ ಕಡಿಮೆ ಆಯಿತು ಅಂತ ಅವ 52 ಮಾಡಿದ್ದಾನೆ. ಆಯ್ತಲ್ಲ. ಇನ್ನು ಮನೆಯಲ್ಲಿ ಹುಡುಗಿ ಕೊಡುವಾಗ ಆಲೋಚನೆ ಮಾಡಬೇಕು ಎಷ್ಟು ದೊಡ್ಡ ಫ್ರಿಜ್ ಉಂಟು ಅಂತ. ಅಥವಾ ಫೇಸ್ಬುಕ್ ಬ್ರ್ಯಾಂಡಿನೊಟ್ಟಿಗೆ ಓಡುವಾಗ ಆಲೋಚನೆ ಮಾಡಬೇಕು, ಅವ ಫ್ರಿಜ್ಜಲ್ಲಿ ಇಡ್ತಾನ ಕುಕ್ಕರಲ್ಲಿ ಇಡ್ತಾನ ಅಂತ. ಹಾಗಾಗಿ ಚಿಕ್ಕ ಫ್ರಿಜ್, ಅದನ್ನು ಫ್ರಿಜ್ಜಲ್ಲಿಟ್ಟು ಹಾಲು ಸ್ಟವ್ ಉರಿಸಿ ಆಗಿದೆ, ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. 30 ನಿಮಿಷ ಆಯ್ತು ಹಾಲು ಉಕ್ಕಲಿಲ್ಲ. ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. 30 ನಿಮಿಷ ಆಯ್ತು. 30 ನಿಮಿಷ ಅಲ್ಲ, ಅಲ್ಲೇ ದಾರಿ ತಪ್ಪಿಸಬೇಡಿ ನೀವು ಅವರದ್ದು. ನಾನಿಲ್ಲಿ ಹೇಳ್ತಾ ಇದ್ದೇನಲ್ಲ ಅರ್ಧ ಗಂಟೆ ಅಂತ. ಅರ್ಧ ಗಂಟೆ ಆದರೂ ಹಾಲು ಉಕ್ಕುದಿಲ್ಲ. ಸರಿ. ಅಷ್ಟೊತ್ತಿಗೆ ನನ್ನ ಹೆಂಡತಿ ಬಂದು ಹೇಳಿದ್ರು ಅದು ಉಕ್ಕುದಿಲ್ಲ. ಯಾಕೆಂತ ಆಗ್ಬೇಕಲ್ಲ. ಅಷ್ಟೊತ್ತಿಗೆ ನನಗೆ ಸಿಟ್ಟು ಬಂತು. ಪೆಟ್ಟಿಲ್ಲ. ರಜತ ಸಂಭ್ರಮದ ಅವತ್ತು ಎಲ್ಲ ಪೇರೆಂಟ್ಸ್ನ ಎದುರು ಹೇಳ್ತೇನೆ, ಯಾರ ಮನೆಯಲ್ಲೂ ಹೆಂಡತಿಯಲ್ಲಿ ಯಾರು ಸಿಟ್ಟು ಮಾಡಬಾರ್ದು, ಜಗಳ ಮಾಡಬಾರ್ದು, ಪೆಟ್ಟಾಗಬಾರ್ದು, ಮಾಡಬಾರ್ದು. ಒಂದು ಹೆಂಡತಿ ಒಂದು ಹೆಲ್ಮೆಟ್ ತಲೆಯಲ್ಲೇ ಇಡಬೇಕು ಯಾವಾಗ, ಸೇಫ್ಟಿ. ಅದಕ್ಕೆ ಹೆಂಡತಿ ಹೆಲ್ಮೆಟ್ ಅಂತ ಹೆಸರು. ಒಂದು ಹೊರಗಿಂದ ಏಟಾಗುವುದಕ್ಕೆ, ಒಂದು ಒಳಗಿಂದ ಏಟಾಗುವುದಕ್ಕೆ. ಹೆಲ್ಮೆಟ್ ಕೆಳಗಿಟ್ಟು ಹೋದ್ರೆ 500 ರೂಪಾಯಿ ಫೈನ್ ಕಟ್ಟಿ ಹೋಗ್ಬೋದು. ಹೆಂಡತಿ ಕೆಳಗಿಟ್ರೆ 7 ಜನ್ಮಕ್ಕೂ ನೀವು ಉದ್ಧಾರ ಆಗ್ಲಿಕ್ಕಿಲ್ಲ. ಹಾಗೆ. ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ ಹೇಳಿದೆ, ಕಾರಣ ಬೇಕಲ್ಲ. ಯಾಕೆ ಉಕ್ಕುದಿಲ್ಲ, ಎಲ್ಲ ಉಕ್ಕುದಿಲ್ಲ.
ಮತ್ತೆ ಕೆಲವು ಹೆಂಗಸರು ಚೊರೆ ಶುರು ಮಾಡಿದ್ರೆ ಅವರು ಬೇಗ ಉತ್ತರ ಹೇಳುದಿಲ್ಲ. ಉಕ್ಕುದಿಲ್ಲ ಅಂತ. ಉಕ್ಕುದಿಲ್ಲ ಅಂದ್ರೆ ಯಾಕೆ ಉಕ್ಕುದಿಲ್ಲ, ಯಾಕೆ ಉಕ್ಕುದಿಲ್ಲ ಹೇಳಿದ್ರೆ ದೋಸೆ ಹಿಟ್ಟನ್ನು ಸ್ಟವ್ ಅಲ್ಲಿಟ್ಟು ಸ್ಟವ್ ಉರಿಸಿದ್ರೆ ಎಲ್ಲಿದ ಉಕ್ಕುದು ಆಯ್ತಾಯ್ತು. ಯಾರಿಗೆ ಬಣ್ಣದ್ದಾಯ್ತು. ಯಾರಿಗೆ ಗೊತ್ತು. ಅಪರೂಪಕ್ಕೊಮ್ಮೆ ಆಗ ಅಡುಗೆ ಮನೆಗೆ ಹೋದರೆ ಈ ಒಂದೇ ಫ್ರಿಜ್ಜಲ್ಲಿ 4-5 ಬಿಳಿಯ ಪಾತ್ರೆಯಲ್ಲಿ ಹಾಕಿಟ್ರೆ ಅದು ಅಡಿಯಿಂದಲೇ ಕರಟಿ ಹೋಗ್ತಾ ಉಂಟು, ಕಪ್ಪು ಕಪ್ಪಾಗಿದೆ. ಹಾಗೆ ಹೊಸತನ ತಂತ್ರಜ್ಞಾನ ಅಂತೇಳಿ ನಾವು ಆವತ್ತು ಹೇಗಿತ್ತು ಅವತ್ತಿದ್ದೆಲ್ಲ ಬಿಟ್ಟು ಇವತ್ತಿದ್ದೇ ಸತ್ಯ ಅಂತ ಹಿಡ್ಕೊಂಡು ಹೋದರೆ ಸ್ವಲ್ಪ ಕಷ್ಟ. ಅದಕ್ಕೆ ಆವತ್ತು ಏನೆಲ್ಲ ಇತ್ತು ಇವತ್ತು ಏನೆಲ್ಲ ಇದೆ, ಆವತ್ತು ಮತ್ತು ಇವತ್ತಲ್ಲಿ ಯಾವುದು ಒಳ್ಳೆಯದು ಅಂತ ಆಲೋಚನೆ ಮಾಡಬೇಕಲ್ಲ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ನೀವು ಹೇಳಬೇಕು ಇವತ್ತು ರಜತ ಸಂಭ್ರಮದಲ್ಲಿ ಯಾವುದು ಒಳ್ಳೆಯದು. ಆವತ್ತ ಇವತ್ತ ಚಲೋ ಅನ್ನುತ್ತೀರಿ ಯಾವತ್ತ. ಯಾವುದು ಚಲೋ ಆಯ್ತಪ್ಪ ಹೇಳ್ಬಿಡ್ಬೇಕಲ್ಲ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ಯಾವುದು ಚಲೋ ಆದ್ರೆ ಹೇಗೆ ಇತ್ತು ಅಂತ ಹೇಳ್ಬೇಕಲ್ಲಪ್ಪ. ಹಾ, ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಕಿಸೆಯಲ್ಲಿ ರೊಕ್ಕ ಇಡ್ತಾ ಇತ್ತು, ಚೀಲದಲ್ಲಿ ಸಾಮಾನು ಇರ್ತಿತ್ತು. ಕಿಸೆದಾಗ ರೊಕ್ಕ ಇಟ್ಟುಕೊಂಡು ಚೀಲದಾಗ ಸಾಮಾನು ತರುತ್ತಿದ್ರು ಆವತ್ತ. ಆದ್ರೆ ಇವತ್ತ ಚೀಲದಾಗ ರೊಕ್ಕ ಇಟ್ಟುಕೊಂಡು ಕಿಸೆದಾಗ ಮತ್ತೆ 80,000 ರೂಪಾಯಿ ಚಿನ್ನಕ್ಕಾದ್ರೆ ಚೀಲದಲ್ಲಿ ಕೊಂಡೋಗೋದು ಯಾವ್ದ್ರಲ್ಲಿ ಕೊಂಡೋಗೋದು? ಹೌದು. ಹಾ, ಚೀಲದಾಗ ರೊಕ್ಕ ಇಟ್ಟುಕೊಂಡು ಕಿಸೆದಾಗ ಸಾಮಾನು ತರ್ತಾರ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ರೊಕ್ಕದ್ದಾಯ್ತು ಇನ್ನೇನಿದೆಪ್ಪ. ಕರ ಕೊಟ್ಟು ಮದುವೆ ಆಗುತ್ತಿದ್ದರು ಗಂಡು ಮಕ್ಕಳನ್ನ ಬಿಗುವ ಆವತ್ತ. ಮೊದಲು ಕರ ಕೊಡ್ತಾ ಇದ್ರ. ಕರ ಅಂದ್ರೆ ನಮ್ಮ ಕಡೆ ಪಾತ್ರೆ ಅದಲ್ಲ, ಮತ್ತೆಂತದ್ದು ವಧು ದಕ್ಷಿಣೆ. ವಧು ದಕ್ಷಿಣೆ ಕೊಟ್ಟು ಮದುವೆ ಆಗ್ತಾ ಇದ್ರು ಮೊದಲು. ಹೌದು. ನಾವೆಲ್ಲ ಬೇಗ ಮದುವೆ ಆದ್ದು ಒಳ್ಳೇದಾಯ್ತು ಸ್ವಲ್ಪ. ಕರ ಕೊಟ್ಟು ಮದುವೆ ಆಗುತ್ತಿದ್ದರು ಗಂಡು ಮಕ್ಕಳನ್ನ ಬಿಗುವ ಆವತ್ತ. ಮತ್ತೆ ಇವತ್ತೆಂತ ಪ್ರೆಸ್ಟೀಜ್ ಕುಕ್ಕರ್ ಕೊಡ್ತಾರ? ಕುಕ್ಕರ್ ಕೊಡ್ತಿಲ್ಲ. ಮತ್ತೆಂತದ್ದು ಹೆಣ್ಣಿನ ರೊಕ್ಕಗ ಜೊಲ್ಲು ಸುರಿಸುತ್ತಾರ. ವರದಕ್ಷಿಣೆ ಕೇಳ್ತಾರ? ಹೌದು, ನನ್ನ ಒಬ್ಬನ ಬಿಟ್ಟು ಒಬ್ಬನೆಲ್ಲ ಯಾರು ತಗೊಳ್ಳೋದಿಲ್ಲ ಈಗ ವರದಕ್ಷಿಣೆ. ಈಗ ಹುಡುಗಿಯ ಮಾನ ಮರ್ಯಾದೆ ಒಂದು ಒಳ್ಳೆದಿದ್ರೆ ಸಾಕು, ಬುದ್ಧಿವಂತಿಕೆ ಒಂದು ಒಳ್ಳೆದಿದ್ರೆ ಸಾಕು, ಗುಣನಡತೆ ಒಳ್ಳೆದಿದ್ದಂತ ಹುಡುಗಿಯನ್ನು ಎಂತ ಕೋಟ್ಯಾಧಿಪತಿಯು ಬಂದು ಖರ್ಚು ಹಾಕಿ ಮದುವೆ ಮಾಡ್ಕೊಂಡು ಹೋಗುವಂತ ಕಾಲ ಇದು. ಈಗ ವರದಕ್ಷಿಣೆಲ್ಲ, ಈಗ ಕ್ಯಾರೆಕ್ಟರ್ ಚೆನ್ನಾಗಿದ್ರೆ ಸಾಕು ಅಂತ ಹುಡುಗಿಯನ್ನು ಒಳ್ಳೆ ಕಡೆಯವರು ಬಂದು ಕರ್ಕೊಂಡು ಹೋಗ್ತಾರೆ. ಹೆಣ್ಣಿನ ರೊಕ್ಕಗ ಜೊಲ್ಲು ಸುರಿಸುತ್ತಾರ ಸೋಮಾರಿ ಗಂಡಸರಿ ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ಇನ್ನೇನಾಗಿದೆಪ್ಪ? ತಲೆ ತುಂಬ ಸೆರಗ, ಹಣ್ಣು ತುಂಬ ಕುಂಕುಮ, ಕೈ ಬಳ್ಳೆ ಚಂದ ಇತ್ತು ಆವತ್ತ. ಅವತ್ತಂತಲ್ಲ ಇವತ್ತು ಕೂಡ ಕೈ ತುಂಬ ಬಳೆ, ಹಣೆಯಲ್ಲಿ ಬೊಟ್ಟು, ಕುಂಕುಮ, ಆ ಒಂದು ಭಾರತೀಯ ಸ್ತ್ರೀ ಅಂತ ಹೇಳಿದ್ರೆ ಇವತ್ತಿಗೂ ಗೌರವ ಉಂಟು. ತಲೆ ತುಂಬ ಸೆರಗ, ಹಣೆ ತುಂಬ ಕುಂಕುಮ, ಕೈ ಬಳ್ಳೆ ಚಂದ ಇತ್ತು ಆವತ್ತ. ಆದ್ರೆ ಇವತ್ತ ಸೀರೆಯ ತೋರಿ ನೈಟಿಯ ಹೇರಿ. ನೈಟಿ ಹಾಕ್ಲೇಪ್ಪ, ಮನೆಯಲ್ಲಿ ಹಾಕ್ತಾರೆ ಬಿಡು. ಹಾಲು ತರಕ ನೈಟಿ, ಅಂಗಡಿ ಹೋಗಕ ನೈಟಿ, ಮಕ್ಕಳ ಸ್ಕೂಲ್ ಕಳಿಸಾಕ ನೈಟಿ, ಕಿಲೋಮೀಟರ್ ಗಟ್ಲೆ ನೈಟಿ. ಹೌದು. ಸೀರೆಯ ತೋರಿ ನೈಟಿಯ ಹೇರಿ ಬಿದಿರ ಬೊಂಬೆಗಳು ಇವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ. ಚಲೋ ಅನ್ನುತ್ತೀರಿ ಯಾವತ್ತ. ನೀವು ಚಲೋ ಅನ್ನುತ್ತೀರಿ ಯಾವತ್ತ. ಇನ್ನೇನಾಯ್ತಪ್ಪ? ಹೆಂಡತಿನ ಮನೆಯಾಗ ಜೋಪಾನ ಇಟ್ಟು ದುಡಿದು ಹಾಕುತ್ತಿದ್ರು ಆವತ್ತ. ಹೆಂಡತಿಯನ್ನು ಮನೆಯಲ್ಲಿ ಜೋಪಾನ ಕೆಲಸ ಕಳಿಸ್ತಾ ಇರ್ಲಿಲ್ಲ, ದುಡಿದು ಹಾಕ್ತಾ ಇದ್ರು. ಹೌದು. ಆದ್ರೆ ಇವತ್ತಿಗೂ ಹೆಂಡತಿಯನ್ನ ಮನೆಯಲ್ಲಿರು ಅಂತ ಹೇಳುವಂತ ಗಂಡಂದ್ರು ಎಷ್ಟೋ ಜನ ಇದ್ದಾರೆ. ಆದ್ರೆ ಮದುವೆ ಆಗ್ಲಿಕ್ಕೆ ತಯಾರಾಗುವಾಗಲೇ ಜಾಬಿಗೆ ಹೋಗ್ಲಿಕ್ಕೆ ಬಿಟ್ರೆ ಮಾತ್ರ ಮದುವೆ ಆಗುದು, ಜಾಬಿಗೆ ಹೋಗ್ಲಿಕ್ಕೆ ಬಿಟ್ರೆ ಮಾತ್ರ ಮದುವೆ ಆಗುದು.
ನಾನು ಕಲ್ತದ್ದು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅಲ್ಲ, ಅತ್ತೆ ಮಾವನ ಸೇವೆ ಮಾಡಲಿಕ್ಕೆ ಅಲ್ಲ, ಮನೆಯಲ್ಲಿ ಬಿದ್ದುಕೊಂಡಿರ್ಲಿಕ್ಕೆ ಅಲ್ಲ. ಕಳಿಸೋದಾದ್ರೆ ಮಾತ್ರ ಮದುವೆ ಆಗೋದು ಅಂತಲೇ ಕಂಡೀಷನ್ ಹಾಕಿದ್ರೆ ಗೃಹಿಣಿಯ ಕೆಲಸ ಅಂತ ಹೇಳುವಂಥದ್ದು ರಾಷ್ಟ್ರಪತಿಯ ಕೆಲಸಕ್ಕಿಂತಲೂ ಶ್ರೇಷ್ಠವಾದದ್ದು ಅಂತ ನಮ್ಮ ಹುಡುಗಿಯರಿಗೆ ಯಾವಾಗ ಅರ್ಥ ಆಗ್ತದೆ ಅವತ್ತು ನಮ್ಮ ಹುಡುಗಿಯರು ಗೃಹಿಣಿಯರಾಗಲಿಕ್ಕೆ ಹೋಗ್ತಾರೆ. ಹೆಂಡತಿನ ಮನೆಯಾಗ ಜೋಪಾನ ಇಟ್ಟು ತುಳಿದು ಹಾಕುತ್ತಿದ್ರು ಆವತ್ತ. ಆದ್ರೆ ಇವತ್ತು ಹೆಂಡತಿನ ಕೆಲಸಕ್ಕೆ ಕಳಿಸಿ ಗಂಡಸರು ಹೆಂಡತಿನ ಕೆಲಸ ಕಳಿಸ್ತಾರೆ. ಗಂಡಸರು ಏನ್ ಮಾಡ್ತಾರೆ? ಕಿಟಕಿ ಬಾಗ್ಲೆಲ್ಲ ಹಾಕೊಂಡು ಸ್ವಲ್ಪ ಮನೆಯಲ್ಲಿ ಕೃಷಿ ಇರ್ಬೋದು, ಸ್ವಲ್ಪ ಪಂಚೆ ಮೇಲೆ ಎತ್ಕೊಂಡು, ಹಾಗಾದ್ರೆ ಕೃಷಿ ತೋಟಕ್ಕೆ ಹೋಗೋದು, ಒಂದು ಮುಂಡಾಸ್ ಕಟ್ಕೊಂಡು ತೋಟಕ್ಕೆ ಹೋಗುದು, ಅಡುಗೆ ಮಾಡುತ್ತರ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಚಲೋ ಅನ್ನುತ್ತಿರಿ ಯಾವತ್ತ ಚಲೋ ಅನ್ನುತ್ತಿರಿ ಯಾವತ್ತ. ಗಂಡಿಗೆ ಅಂಗಿ ಹೆಣ್ಣಿಗೆ ಸಾರಿ ಚಂದ ಇತ್ತು ನೋಡ್ರಿ ಆವತ್ತ. ಚಂದ ಉಂಟಲ್ಲ ಇವತ್ತ. ಚಂದದ ಅಂಗಿ ಹಾಕೊಂಡು ಬಂದಿದ್ದೇವೆ. ಏನಾಗಿದೆ ಇವತ್ತು? ಹಾಗಿದ್ರೆ ಚಂದನೆ. ಮತ್ತೆ ಅದ್ರಲ್ಲೂ ತುಂಬಾ ವ್ಯತ್ಯಾಸ ಆಗೈತೆ. ಚೇಂಜ್ ಆಗಿದೆ. ಹೌದು. ಏನಾಗಿದೆ? ಗಂಡಿಗೆ ಅಂಗಿ ಹೆಣ್ಣಿಗೆ ಸೀರೆ ಚಂದ ಇತ್ತು ನೋಡ್ರಿ ಯಾವತ್ತ. ಆದ್ರೆ ಈಗ ಏನಾಗಿದೆ? ಹೆಂಗಸರ ಅರಿವಿ ಗಂಡಸರು ಹಾಕುತ್ತಾರ. ಹೆಂಗಸರ ಬಟ್ಟೆ ಗಂಡಸರು ಹಾಕುದು ನಾನು ನೋಡ್ಲಿಲ್ಲ, ತುಂಬಾ ಕಡಿಮೆ. ಗಂಡಸರ ಅರಿವಿ ಹೆಂಗಸರು ಹಾಕುತ್ತಾರ. ಇದು ತುಂಬಾ ಉಂಟು ಈಗ. ಬರ್ಮುಡ ಅದು 3/4 ಎಲ್ಲ ಗಂಡಸರದೇ ಹಾಕೊಂಡು ತಿರುಗುದು ಜಾಸ್ತಿ. ಹೌದು. ಮನೆ ದಾರಿ ಕೇಳುವಾಗ, ದಾರಿ ಬದಿಯಲ್ಲಿ ನಾವು ದಾರಿ ಕೇಳಲಿಕ್ಕೆ ಹೋಗುವಾಗ, ರೂಟ್ ಕೇಳಲಿಕ್ಕೆ ಹೋಗುವಾಗ, ಅಕ್ಕ ಅಂತ ನಾವು ಕರೆಯುವಾಗ ತಿರುಗಿ ನೋಡುವಾಗ ಮೀಸೆ ಕಾಣ್ತಾ ಉಂಟು, ಮತ್ತೆ ಮಾವ ಅಂತೇಳಿ ಸೀದಾ ಬಂದದ್ದು ಈಚೆ. ಹೆಂಗಸರ ಅರಿವಿ ಗಂಡಸರು ಹಾಕುತ್ತಾರ. ಗಂಡಸರ ಅರಿವಿ ಹೆಂಗಸರು ಹಾಕುತ್ತಾರ. ಯಾರಂತ ತಿಳಿಯೋದಿಲ್ಲ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಚಲೋ ಅನ್ನುತ್ತಿರಿ ಯಾವತ್ತ ನೀವು ಚಲೋ ಅನ್ನುತ್ತಿರಿ ಯಾವತ್ತ. ಇನ್ಯಾವುದರಲ್ಲಿ ಬದಲಾವಣೆ ಆಗಿದೆಪ್ಪ? ಹುಡುಗಿ ನೋಡಿ ಬಂದು ಪತ್ರದ ದಾರಿ ಕಾಯುತ್ತಿದ್ರು ನೋಡ್ರಿ ಯಾವತ್ತ. ನಾವೆಲ್ಲ ಮದುವೆ ಆಗುವ ಟೈಮ್ ನೋಡಿ ಮೊಬೈಲ್ ಇಲ್ಲದ್ದು, ಪೋಸ್ಟ್ ಮ್ಯಾನ್ ನ ಪರಿಚಯ ಇಲ್ಲದವರು ಯಾರು ಇರಲಿಲ್ಲ. ಹುಡುಗಿ ನೋಡಿ ಬರುದು, ಒಲವಿನ ಉಡುಗೊರೆ ಕೊಡಲೇನು ಪತ್ರ ಬರೆಯುವುದು. ಹುಡುಗಿ ನೋಡಿ ಬಂದು ಪತ್ರದ ದಾರಿ ಕಾಯುತ್ತಿದ್ರು ನೋಡ್ರಿ ಯಾವತ್ತ. ಇವತ್ತು ಪತ್ರ ಬರಿಬಹುದಲ್ವಾ? ಯಾಕೆ ಪತ್ರ ಸಿಗುದಿಲ್ಲ ಪೋಸ್ಟ್ ಆಫೀಸಲ್ಲಿ? ಪತ್ರ ಬರಿಬಹುದು, ವ್ಯವಸ್ಥೆ ತುಂಬಾ ಒಳ್ಳೇದಾಗಿದೆ. ಏನ್ ಒಳ್ಳೇದಾಗಿದೆ? ಹುಡುಗಿ ನೋಡಿ ಬಂದು ಬಸ್ ಸ್ಟ್ಯಾಂಡ್ ಮುಟ್ಟದ್ರೊಳಗ, ಹುಡುಗಿ ನೋಡಿ ಬಂದ್ರು ನೆಟ್ವರ್ಕ್ ಸಿಕ್ಕುದ್ರೊಳಗ ಮೆಸೇಜ್ ಓಡುತ್ತವ ಇವತ್ತ. ಮೆಸೇಜಿನಾಗೆ ಕೊಡುತ್ತಾರ ಮುತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಚಲೋ ಅನ್ನುತ್ತಿರಿ ಯಾವತ್ತ ನೀವು ಚಲೋ ಅನ್ನುತ್ತಿರಿ ಯಾವತ್ತ. ಇನ್ನೇನಪ್ಪ, ಅತ್ತೆ ಸೊಸೆ ಎಲ್ಲ ಹೇಗಿದ್ದಾರೆ ಮನೆಯಲ್ಲಿ? ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ. ಅತ್ತೆಯನ್ನು ದೇವರು ಅಂತ ಪೂಜೆ ಮಾಡ್ತಾ ಇದ್ರಂತೆ. ಹೌದು. ಓ, ಎಂತ ಕಾಲ ಇತ್ತು ನೋಡಿ. ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ. ಅತ್ತೆ ಎಲ್ಲ ಸೊಸೆಯಂದಿರಿಗೆ ದೂರ ಹಾಕಬಾರ್ದು ಪಾಪ. ಪಾಪ ವಸ್ತು ಮದುವೆ ಆಗಿ ಬಂದವರು. ಒಂದು ಲೈಸೆನ್ಸ್ ಸಿಗಬೇಕಾದ್ರೆ 6 ತಿಂಗಳು LLR ಅಂತ ಇದೆ. ಅವರು ಮನೆಗೆ ಅಡ್ಜಸ್ಟ್ ಆಗಬೇಡ. ಇದೇನಿಲ್ಲ, ಹುಡುಗನ ಹತ್ರ ಹೇಳುದು, ಒಂದು ಮದುವೆ ಆಗು ಮಗ ನನಗೆ ಕೂಡುದಿಲ್ಲ, ಒಂದು ಮದುವೆ ಆಗು ಮಗ ನನಗೆ ಕೂಡುದಿಲ್ಲ. ಮದುವೆ ಆಗಿ ಬಂದ ಮರುದಿವಸವೇ ಮಗನ ಹೆಂಡತಿಯಲ್ಲಿ ಮಾತು ಬಿಡುದು. ಅವಳು ಅದು ಮಾಡಿದ್ದು ಸರಿಯಾಗಲಿಲ್ಲ, ಇದು ಮಾಡಿದ್ದು ಸರಿಯಾಗಲಿಲ್ಲ, 8 ಗಂಟೆಗೆ ಹೇಳೋದು. ಚಿರಿ 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 ಮಾಡ್ತಾ ಇರಬಾರ್ದು. ಅತ್ತೆ ಕೂಡ ಸ್ವಲ್ಪ ಪ್ರೀತಿಯಿಂದ ಸೊಸೆಯನ್ನು ಕರಿಬೇಕು. ಅಮ್ಮ, ನೀನು ಹೊಸದಾಗಿ ಮದುವೆಯಾಗಿ ಬಂದಿದ್ದಿ, ನಾನು ಹೇಳಿಕೊಡ್ತೇನೆ ನಿನಗೆ, ಇದು ಹೀಗೆ ಮಾಡಬೇಕು, ಇದು ಹೀಗೆ ಮಾಡಬೇಕು. ಒಮ್ಮೆಲೆ ಹೇಳುವುದಲ್ಲ, ನನ್ನ ಮಗನಿಗೆ ದುರಾಭ್ಯಾಸ ಉಂಟು ಅಂತ. ನೀರುಳ್ಳಿ ತಿನ್ನುವ ಅಭ್ಯಾಸ ಉಂಟು ಹೇಳ್ಬೇಕು. ನೀರುಳ್ಳಿ ಉಳ್ಳಾಗಡ್ಡಿ ನೀರುಳ್ಳಿ ಮಾತ್ರ. ನೀರುಳ್ಳಿ ಯಾವಾಗಲೂ ತಿನ್ನೋದಿಲ್ಲ ಅವ. ಮತ್ತೆ ಸ್ವಲ್ಪ ಡ್ರಿಂಕ್ಸ್ ತಗೊಳ್ಳುವಾಗ ಮಾತ್ರ ನೀರುಳ್ಳಿ ತಿಂತಾನೆ ಹೇಳ್ಬೇಕು. ಕುಡಿಯುವಾಗ ಅಭ್ಯಾಸ ಕೂಡ ಉಂಟು. ಕುಡಿಯುವುದು ಯಾವಾಗಲೂ ಕುಡಿಯುವುದಿಲ್ಲ ಅವ. ಮತ್ತೆ ಇಸ್ಪೇಟ್ ಆಟ ಆಡ್ಲಿಕ್ಕೆ ಆಗೋದಿದ್ರೆ ಮಾತ್ರ ಕುಡಿಯುವುದು ಅಂತ ಹೇಳ್ಬೇಕು. ಅದು ಇಸ್ಪೇಟ್ ಇಲ್ಲ ಯಾವಾಗಲೂ, ಕುದುರೆ ರೇಸ್ ಇಲ್ಲದಿದ್ರೆ ಮಾತ್ರ ಇಸ್ಪೇಟ್ ಆಡೋದು ಅಂತ ಹೇಳ್ಬೇಕು. ಮರುದಿವಸವೇ ಸೊಸೆಯನ್ನು ಹಾಗೆ ಹೀಗೆ ಅಂತ ಹೇಳಿ. ಸ್ವಲ್ಪ ಸೊಸೆಯಂದ್ರಿಗೂ ಈಗಿನ ಜನರೇಷನ್ ಕಾಲ ಚೇಂಜ್ ಆಗಿದೆ. ಮತ್ತೆ ಮತ್ತೆ ಬರ್ತಾರೆ, ದಾರಿಗೆ ಬರ್ತಾರೆ. ಅರ್ಥ ಆಯ್ತಲ್ಲ? ಅತ್ತೆ ದೇವರೆಂದು ಪೂಜೆ ಮಾಡುತ್ತಿದ್ರು ಹೇಮರೆಡ್ಡಿ ಮಲ್ಲಮ್ಮ ಆವತ್ತ. ಆದ್ರೆ ಇವತ್ತ ಅತ್ತೆ ಕತ್ತೆ ಎಂದು ಗಂಡನ್ನ ಕರ್ಕೊಂಡು ಫ್ಲಾಟಿಗೆ ಹೋಗುತ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೆಯದಂತಿರಿ ಯಾವತ್ತ ಆವತ್ತ ಇವತ್ತ
ಯಾವತ್ತ ಚಲೋ ಅನ್ನುತ್ತೀರಿ ಯಾವತ್ತ ನೀವು ಚಲೋ ಅನ್ನುತ್ತೀರಿ ಯಾವತ್ತ ಮುಗೀತಪ್ಪ ಹಾ ಹಾ ಹೇಳು ಆವತ್ತು ಇವತ್ತು ಯಾವುದು ಚಲೋ ಅಂತ ತಿಳಿದು ನಡೆಯಬೇಕು ಇವತ್ತ ಅವತ್ತಿಗೂ ಇವತ್ತಿಗೂ ಯಾವುದು ಒಳ್ಳೇದು ಅಂತ ಆಲೋಚನೆ ಮಾಡಿ ಹೋಗ್ಬೇಕು ಆವತ್ತು ಇವತ್ತು ಯಾವುದು ಚಲೋ ಅಂತ ತಿಳಿದು ನಡೆಯಬೇಕು ಇವತ್ತ ಅದಕ್ಕೆ ಏನ್ ಮಾಡ್ಬೇಕಪ್ಪ ಮನೆಯೊಳಗೆ ತಂದೆ ತಾಯಿಯ ಮಾತು ಕೇಳಿದ್ರ ಊರಲ್ಲಿ ಗುರು ಹಿರಿಯರ ಮಾತು ಕೇಳಿದ್ರ ನಮ್ಮ ನಿಮ್ಮ ಜೀವನ 100 ವರ್ಷ ಸಂಪತ್ತ ನಮ್ಮ ನಿಮ್ಮ ಜೀವನ 100 ವರ್ಷ ಸಂಪತ್ತ ಆವತ್ತ ಇವತ್ತ ಒಳ್ಳೆಯದಂತಿನಿ ಯಾವತ್ತ ಆವತ್ತ ಇವತ್ತ ಒಳ್ಳೆಯದಂತಿನಿ ಯಾವತ್ತ ಚಲೋ ಅನ್ನುತ್ತೀರಿ ಯಾವತ್ತ ನೀವು ಚಲೋ ಅನ್ನುತ್ತೀರಿ ಯಾವತ್ತ ನೀವು ಚಲೋ ಅನ್ನುತ್ತೀರಿ ಯಾವತ್ತ ಒಂದು ಚಪ್ಪಾಳೆ ಕೊಡಿ ಬಂಧುಗಳೇ. ಹಾಗಾಗಿ ಬರೇ ಇವತ್ತಿನ ಮಾಡರ್ನ್ ಅಂತ ಹೋಗೋದಲ್ಲದೆ ಸ್ವಲ್ಪ ಹಿರಿಯರು ಹೇಳಿದ್ದನ್ನು ಅದಕ್ಕೆ ಒಳ್ಳೆ ಶಬ್ದ ಕೇಳಿಸಿ ಇವತ್ತಿನ ಮಕ್ಕಳಿಗೆ ಫಸ್ಟಿಗೆ ಶಿಶುರುವೇತ್ತಿ ಪಶುರುವೇತ್ತಿ ವೇತಿರಿಗಾನ ರಸಂಪಣಿ. ಒಂದು ಮಗು ಮನೆಯಲ್ಲಿ ಸಂಸ್ಕಾರವಂತವಾಗಿ ಬೆಳಿಬೇಕು ಅಂತಾದರೆ ಒಳ್ಳೆಯ ಶಬ್ದ ಕೇಳಿಸಿ ಅಂತ ಹೇಳಿದ್ದು. ರೋಗದ ಸಂಗೀತ ಕೇಳಿಸಬೇಡಿ, ರಾಗದ ಸಂಗೀತ ಕೇಳಿಸಿ. ಸಂಗೀತಕ್ಕೆ ಅಷ್ಟು ಪವರ್ ಇದೆ. ಇವತ್ತು ಅಮ್ಮಂದಿರಿಗೆ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಜೋಗುಳ. ಅಮ್ಮಂದಿರಲ್ಲಿ ಜೋಗುಳ ಇಲ್ಲ, ಹಾಗಾಗಿ ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ. ಇದನ್ನೇ ಹೋಗಿ ಡಾಕ್ಟ್ರ್ ಹತ್ರ ಹೇಳಿ, ಡಾಕ್ಟ್ರ್ ಹೇಳ್ತಾರೆ ಇದು ಪೈಲ್ಸ್, ಮೂಲವ್ಯಾಧಿ, ನಿಲ್ಲಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಜುಮ್ ಜುಮ್ ಆಗ್ತದೆ ಹೇಳಿದರೆ ಕರುಳು ಹೊರಗೆ ಬರ್ತಾ ಉಂಟು ಅಂತ. ಅದಕ್ಕೆ ಸ್ವಲ್ಪ ಮಕ್ಕಳಿಗೆ ಒಳ್ಳೆಯ ಶಬ್ದ ಕೇಳಿಸಿ ಅಂತ ಹೇಳ್ತಾ ಇರ್ತೀರಿ. ನಾವೆಲ್ಲ ಚಿಕ್ಕದಿರುವಾಗ ಎಷ್ಟು ಚೆಂದ ಇತ್ತು. ಅಂಗನವಾಡಿಯ ಟೀಚರ್ ನಮ್ಮನ್ನು ಕೂತ್ಕೊಳ್ಳಿಸಿ, LKGಯ ಟೀಚರ್ ಹೇಗೆ ಹಾಡುಂಟ ಹಾಗೆ ಕುಣಿಸ್ತಾಯಿದ್ರು, ಭಾಳ ಚೆಂದ ಕುಣಿಸ್ತಾಯಿದ್ರು. ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ, ಕೋಳಿ ಕೂಗಿ ತೇಳು ಕಂದ ಸೂರ್ಯ ಪೂರ್ವದಲ್ಲಿ ಬಂದ, ಹೆಚ್ಚು ಮಲಗಲೇನು ಚಂದ, ಬಾ ಕಂದ ಬಾ, ಬಾ ಕಂದ ಬಾ. ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು, ಹಲ್ಲ ನುಜ್ಜಿ ತಿಂಡಿ ತಿಂದು ಪಾಠ ಓದಿ ಬಳಿಕ ಮಿಂದು, ಊಟ ಮಾಡಿ ಶಾಲೆಗೆಂದು ಬಾ ಕಂದ ಬಾ, ಬಾ ಕಂದ ಬಾ. ರಾತ್ರಿ ದೇವ ಗಡ್ಡ ಬಿದ್ದು ಊಟ ಮಾಡಿ ನಿದ್ರಿಸಿದ್ದು, ರಾತ್ರಿ ದೇವ ಗಡ್ಡ ಬಿದ್ದು ಊಟ ಮಾಡಿ ನಿದ್ರಿಸಿದ್ದು, ನಾಳೆ ತಿರುಗಿ ಬೇಗ ನಿದ್ದು ಬಾ ಕಂದ ಬಾ, ಬಾ ಕಂದ ಬಾ. ಎಂತ ಸಂಗೀತ ಇತ್ತು. ಮಕ್ಕಳು ನೋಡಬೇಕು. ಆಚೆ ಬದಿಯಲ್ಲಿ ಟೀಚರು ಡಬ್ಬಲು ಕುಣಿತಾ ಇದ್ರು. ಯಾಕಂದರೆ ಪದ್ಯದಲ್ಲಿ ಬಂದ ಹಾಗೆ ಕುಣಿ ಅಂತ ಆಚೆ ಬದಿಯಲ್ಲಿ ಟೀಚರ್ ಹೇಳೋದು. ಕೋಳಿ ಅಂದರೆ ಹೀಗೆ ತೋರಿಸಬೇಕು, ಸೂರ್ಯ ಅಂದರೆ ಹೀಗೆ, ಮಲಗುದು ಅಂದರೆ ಹೀಗೆ ಅಂತ ಅಷ್ಟೆಲ್ಲ ಕಲಿಸಿ ಟೀಚರು. ಅದಕ್ಕೆ ಹೇಳಿದ್ದು ಹಾಸ್ಟೆಲಲ್ಲಿ ಕಲಿಸಿದ್ದು ಮಾತ್ರ ಮನೆಯಲ್ಲಿ ಹೋದರೆ ಡಿಲೀಟ್ ಆಗ್ತದೆ ಅಂತ. ಮನೆಗೆ ಹೋಗಿ ಮಗು ಟಿವಿಯಲ್ಲಿ ನೋಡುವಾಗ ಅಲ್ಲಿ ಬರುವುದೇ ಬೇರೆ. ಹೃದಯವೇ ನಿನ್ನ ಹೆಸರಿಗೆ ಬರೆದೇ ನನ್ನಿನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ಚಂದ. ಆ ಮಗು ಹೇಳ್ತದೆ ಅಮ್ಮನ ಹತ್ರ, ನಮ್ಮ ಶಾಲೆ ಟೀಚರನ್ನು ಸಸ್ಪೆಂಡ್ ಮಾಡಬೇಕು. ಅವ್ರು ಸುಳ್ಳು ಹೇಳ್ತಾರೆ. ಶಾಲೆಯಲ್ಲಿ ಹೇಳಿದ್ದಾರೆ, ಟೀಚರ್ ಹೇಳಿದ್ದಾರೆ ಹೃದಯ ಇರುವುದು ಇಲ್ಲಿ ಅಂತ, ಟಿವಿಯಲ್ಲಿ ಕುಣಿಯುವವರ ಹೃದಯ ಇಲ್ಲಿ ಉಂಟು. ಶಾಲೆಯಲ್ಲಿ ಹೇಳಿದ್ದಾರೆ ಹೃದಯ ಒಂದೇ, ಶ್ವಾಸಕೋಶ 2 ಅಂತ, ಟಿವಿಯಲ್ಲಿ ಕುಣಿಯುವವರಿಗೆ 2 ಹೃದಯ ಉಂಟು. ಇದನ್ನೆಲ್ಲ ನಾವು ಮಾಡಿಕೊಂಡು ಮಕ್ಕಳಿಗೆ ಸಂಸ್ಕಾರ ಬರಬೇಕು, ಮಕ್ಕಳಿಗೆ ಸಂಸ್ಕಾರ ಬರಬೇಕು. ಅದಕ್ಕೆ ಒಳ್ಳೆ ಶಬ್ದ, ಒಳ್ಳೆ ಸ್ಪರ್ಶ ಕೊಡಿ ಹೇಳ್ತಾ ಇದ್ದಾರೆ. ಹೀಗೆ ಇಟ್ಕೊಳ್ಬೇಕಂತೆ ಅಮ್ಮ ಮಗುವನ್ನು. ಕೂಗಬೇಡ ಮಗ, ಕೂಗಬೇಡ, ಕಾರ್ಯಕ್ರಮ ಮುಗಿದ ತಕ್ಷಣ ಹೋಗುವ ನಾವು, ಆಮೇಲೆ ಹೋದ ಮೇಲೆ ನಿನಗೆ ಮೊಬೈಲೆಲ್ಲ ರೀಚಾರ್ಜ್ ಮಾಡಿಸಿ ಕೊಡ್ತೇನೆ, ಮತ್ತು ಇಷ್ಟ ತನಕ ನೀನು ನಾನ್ ವೆಜ್ ತಿನ್ನದಿದ್ದರೆ ನಾಳೆಯಿಂದ ಡೈಲಿ ರಜೆ ಮುಗಿಯುವ ತನಕ 3 ಹೊತ್ತು ಅದನ್ನೇ ಮಾಡಿ ಕೊಡ್ತೇನೆ ನಿನಗೆ, ತಲೆ ಬಿಸಿ ಮಾಡಬೇಡ, ಮೊಬೈಲ್ ನಿನಗೇ ಕೊಡ್ತೇನೆ, ಮತ್ತು ಪಬ್ಜಿಗೆ ಮಾಡಲಿಕ್ಕೆ ಕೊಡ್ತೇನೆ. ಹಾಸ್ಟೆಲಲ್ಲಿ ಇದ್ದದ್ದೆಲ್ಲ ಕಷ್ಟ ಬಂದದ್ದು ಸಾಕು, ರಜೆಯಲ್ಲಿ ಫುಲ್ ಎಂಜಾಯ್ ಮಾಡು ಮಗ ಅಂತ ಹೀಗೆ ಹಿಡ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ. ಬೇರೆ ರೀತಿಯಲ್ಲಿ ಹೇಳಬೇಕಂತ. ಇವತ್ತು ಡೈನಿಂಗ್ ಕಿಚನಿಂದ ಮಕ್ಕಳ ಸ್ಟಡಿ ರೂಮಿಗೆ ಫೋನು, ಮಗು ಬಡಿಸಿಟ್ಟಿದ್ದೇನೆ ಬಾ, ಊಟಕ್ಕೆ ಬರಲ್ವೇನೋ? ಆಗ ಮಗು ಕೇಳೋದು,
ಏನು ಮಾಡಿದ್ಯಮ್ಮ? ಕಬಾಬ್ ಮಾಡಿದ್ಯಾ, ಮಂಚೂರಿ ಮಾಡಿದ್ಯಾ, ಸುಕ್ಕ ಮಾಡಿದ್ಯಾ, ಚಿಲ್ಲಿ ಮಾಡಿದ್ಯಾ? ಒಂದು ಮನೆಯಲ್ಲಿ ರೂಮಿಂದ ರೂಮಿಗೆ ಫೋನ್ ಹೋಗ್ತಾ ಉಂಟು ಅಂತಾದರೆ ನಮ್ಮ ಹ್ಯುಮ್ಯಾನಿಟಿ ಎಲ್ಲಿವರೆಗೆ ಹೋಗ್ತಾ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಒಂದು ದನ ಕೂಡ ಕರುವನ್ನು ತಕ್ಷಣ ಮರಿ ಹಾಕಿದ ತಕ್ಷಣ ಬಾಯಲ್ಲಿ ನೆಕ್ಲಿಕ್ಕೆ ಶುರು ಮಾಡ್ತದೆ. ನೆಕ್ಕಿದಾಗೆ ಕರು ನೇರ ನಿಲ್ತದೆ. 10 ದನಗಳ ಮಧ್ಯದಲ್ಲಿರುವಂಥ ಅಮ್ಮ ದನದ ಹತ್ರವೇ ಹೋಗ್ತದೆ. ಆದರೆ ಮನುಷ್ಯ ಕಲ್ತು ಮೇಲೆ ಹೋದಾಗೆ ಅಪ್ಪ ಅಮ್ಮನನ್ನು ಆಶ್ರಮಕ್ಕೆ ಹಾಕ್ತಾನೆ, ಅಜ್ಜಿಯನ್ನು ಹೋಗಿ ಮಾರ್ಗದ ಬದಿಯಲ್ಲಿ ಬಿಟ್ಟು ಬರ್ತಾ ಇದ್ದಾನೆ ಅಂತಾದರೆ ನಾವೆಂಥ ಬುದ್ಧಿಜೀವಿಗಳು. ಅದು ಎಜುಕೇಷನ್ ಅಲ್ಲ ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಅದು ಎಜುಕೇಷನ್ ಅಲ್ಲ. ದನ ಕೊಡಿ, ಕರು ನೋಡಿ ದನವನ್ನು ಏನು ಕರೀತದೆ? ಅಂಬಾ ಅಂತ ಕರೀತದೆ. ಆ ಕರುವನ್ನು 3 ತಿಂಗಳು ಇಂಗ್ಲೀಷ್ ಮೀಡಿಯಮಲ್ಲಿ ಕಟ್ಟಿ ಹಾಕಿ ನೋಡು, ಅದೊಮ್ಮೆ ಬಂದು ಕರೀಲಿ, ಮಮ್ಮಿ ಕರೆಯುವುದಿಲ್ಲ. ಹಾಗಾದರೆ ನೋಡ್ಕೊಳ್ಬೇಕಲ್ಲ. ಒಂದು ಮನೆಯಿಂದ ಪ್ರೈಮರಿಲಿರುವಾಗ ಸಮಸ್ಯೆ ಇಲ್ಲ, ಎಲ್ಲ ಬಂಧುಗಳು ಕೇಳಬೇಕು. ಹೈಸ್ಕೂಲ್ ಕಾಲೇಜಿಗೆ ಬಂದ ಮೇಲೆ ಹಾಸ್ಟೆಲಲ್ಲಿದ್ದರೆ ತೊಂದರೆ ಇಲ್ಲ. ಇಲ್ಲಾದರೆ ವಾಟ್ಸಪ್ ಗ್ರೂಪಲ್ಲಿಲ್ಲದ ಮಕ್ಕಳು ಯಾರಿದ್ದಾರೆ, ಫೇಸ್ಬುಕ್ಕಲ್ಲಿಲ್ಲದ ಮಕ್ಕಳು ಯಾರಿದ್ದಾರೆ? ಇವತ್ತು ವಾಟ್ಸಪ್ ಗ್ರೂಪಲ್ಲಿರೋದು ತಪ್ಪಲ್ಲ. ವಾಟ್ಸಪ್ ಗ್ರೂಪಿನ ಅಡ್ಮಿನ್ ಯಾರು? ಅದಕ್ಕೆ ನೋಟ್ಸೇ ಬರ್ತಾ ಇದೆಯಾ, ಬೇರೆ ಏನಾದರೂ ಬರ್ತಾ ಇದೆಯಾ? ಅಲ್ಲಿಯ ಫ್ರೆಂಡ್ ನನ್ನ ಮಗುವಿನ ಎಂಡಿಗೆ ಕಾರಣ ಆಗ್ಬೋದಾ? ಇದನ್ನು ಕೆಲವು ಮನೆಯಲ್ಲಿ ಯಾವುದೂ ನೋಡದೆ, ಕೆಲವು ಮನೆಯಲ್ಲಿ ಹೈಸ್ಕೂಲ್ ಕಾಲೇಜಿಗೆ ಬಂದ ತಕ್ಷಣ ಹೇಳಿದ್ದೆಂಥದ್ದು, ಲಾಕ್ ಹಾಕಿ ಓದು ಮಗ, ಲಾಕ್ ಹಾಕಿ ಓದು ಮಗ, ಲಾಕ್ ಹಾಕಿ ಓದು ಮಗ ಅಂತ ಹೆಬ್ಬ ಬರ್ತದ ಮನೆಗೆ. ಲಾಕ್ ಹಾಕಿ ಓದುವುದರ ಮೊದಲು 3 ವಿಷಯ ಗಟ್ಟಿ ಮಾಡಿ ನಿಮ್ಮ ಮಕ್ಕಳಿಗೆ. ಒಂದು, ನನಗೆ ಜನ್ಮ ಕೊಟ್ಟ ನನ್ನ ಅಪ್ಪ ಅಮ್ಮ. ಇನ್ನೊಂದು, ನನ್ನ ಜನ್ಮದಾತೆ ಭಾರತ ಮಾತೆ. ಇನ್ನೊಂದು, ನನಗೆ ಜನ್ಮ ಕೊಟ್ಟ ನನ್ನ ಧರ್ಮ. ಈ 3 ವಿಷಯಕ್ಕೂ ಕೊನೆ ಕ್ಷಣದವರೆಗೂ ನಾನು ದ್ರೋಹ ಮಾಡೋದಿಲ್ಲ ಅಂತ ತಲೆಯಲ್ಲಿ ಸರಿ ಓದಂಥ ಮಕ್ಕಳು ಲಾಕ್ ಹಾಕಿದ್ರು, ಚೆನ್ನಾಗಿ ಓದಿದ್ರು, ಒಳ್ಳೆ ಮಾರ್ಕ್ ತೆಗೆದ್ರು, ಅಪ್ಪ ಅಮ್ಮನನ್ನ ಮನೆಯಲ್ಲಿ ಕೂತ್ಕೊಂಡ್ರು, ಮದುವೆ ಮಾಡಿ ಕೊಡುವ ತನಕ ವೆಯ್ಟ್ ಮಾಡಿದರು. ಈ ಬೇಜವಾಬ್ದಾರಿ ಮಕ್ಕಳಿದ್ದಾರಲ್ಲ, ಅಪ್ಪ ಅಮ್ಮನಿಂದ ದೊಡ್ಡ ದೊಡ್ಡ ಸೆಟ್ ತಗೊಂಡದ್ದು, ರೀಚಾರ್ಜ್ ಮಾಡಿಸಿದ್ದು, ಲಾಕ್ ಹಾಕಿದ್ದು, ಅಪ್ಪ ಅಮ್ಮನಲ್ಲಿ ಮಾತಾಡಲಿಕ್ಕೆ ಟೈಮ್ ಇಲ್ಲ, ಫೇಸ್ಬುಕ್ ಫ್ರೆಂಡಿನೊಟ್ಟಿಗೆ ಚಾಟ್ ಮಾಡಿದ್ದು, ಅವ ಕೇಳಿದ ಅಶ್ಲೀಲ ಫೋಟೋವನ್ನು ಕಳಿಸಿದ್ದು, ಅವ ಹೇಳಿದ ನಿನ್ನ ಫೋಟೋ ಸಿಕ್ಕಿತು, ನಾಳೆ ಸಂಜೆ ಒಳಗೆ ಮನೆಯಲ್ಲಿದ್ದ ಚಿನ್ನ ಹಣವನ್ನು ತಗೊಂಡು ಅಪ್ಪ ಅಮ್ಮನನ್ನು ಬಿಟ್ಟು ಬಾ, ಇಲ್ಲಾಂದರೆ ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ತೇನೆ ಹೇಳುವಾಗ ಮಕ್ಕಳಿಗೆ ಏನು ಉಳೀತು? ಒಂದು ಹಗ್ಗ ತಗೊಳ್ಬೇಕು, ಇಲ್ಲ ವಿಷ ತಗೊಳ್ಬೇಕು, ಇಲ್ಲ ಬಾವಿಗೆ ಹಾರಬೇಕು, ಇಲ್ಲ ಓಡಬೇಕು. ನಮ್ಮ ಮನೆಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಬೆಳೆಸಿದ ನಮ್ಮ ಮನೆಯ ಮಕ್ಕಳು ಯಾವುದೋ ಒಬ್ಬ ಪರಿಚಯ ಇಲ್ಲದ ಫೇಸ್ಬುಕ್ ಫ್ರೆಂಡಿಗಾಗಿ ಜೀವ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳಿಗಾಗಿ ಕೂಡಿಟ್ಟ ಹಣದಲ್ಲಿ ಮಕ್ಕಳ ಶವ ಸಂಸ್ಕಾರ ಮಾಡಿ, ಉತ್ತರ ಕ್ರಿಯೆ ಮಾಡಿ, ಯಾಕೀಗ ಮಾಡಿದಿ ಮಗ, ಯಾಕೀಗ ಮಾಡಿದಿ ಮಗ, ಟಿ ವಿಯಲ್ಲಿ ಬರೋದು ನೋಡಿ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ನಮಗೆ ಯಾಕೆ ಗೊತ್ತಿರಲಿಲ್ಲ? ನಮಗೆ ಮಕ್ಕಳ ಮೊಬೈಲ್ ನೋಡಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಎಂಬುದು ಪ್ರತಿಯೊಬ್ಬರ ಮಕ್ಕಳ ಮನಸ್ಸಿನಲ್ಲೂ ಗಟ್ಟಿಯಾಗಬೇಕು ಬಂಧುಗಳೇ. ಇವತ್ತು ಸರಿಯಾಗಿ ಮದುವೆಗೆ ಹೋಗುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಮೊನ್ನೆ ಬಂತಲ್ಲ ಟಿ ವಿಯಲ್ಲಿ, ತಾಳಿ ಕಟ್ಟುವಾಗ ತಡೆದವದು. ತಾಳಿ ಕಟ್ಟಲಿಕ್ಕೆ ರೆಡಿ ಆಗುವಾಗ ಅವಳು ಹೇಳಿದ್ಲು, ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಅವಲ್ಲಿ ಬೈಕಲ್ಲಿದ್ದಾನಲ್ಲ ಅಂತ. ಮತ್ತೆ ಮೊನ್ನೆ ಇನ್ನೊಬ್ಬಳಂದಿತ್ತು, ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ. ಮದುಮಗಳಿಗೆ ಮೈಸೂರು ಪಾಕ್ ಕೊಡ್ತಾ ಇದ್ದಾನೆ, ಅವಳು ಬಾಯಿ ಬಿಡ್ತಾ ಇಲ್ಲ. ಅವಳಿಗೆ ಶುಗರ್ ಉಂಟಾ, ಇವನಿಗೇನು ಗೊತ್ತು. ಈಗೆಲ್ಲ ಮದುವೆ ಆಗೋದು ಫೇಸ್ಬುಕ್ಕಿಗೆ ಮತ್ತು ಬ್ಯಾಂಕಿನ ಪಾಸ್ಬುಕ್ಕಿಗೆ ಅಲ್ವಾ, ಮತ್ತೆ ಗೊತ್ತಾಗೋದೆಲ್ಲ ಮತ್ತೆ. ಅವಳು ಸಿಟ್ಟಲ್ಲಿ ಇವನ ಕಪಾಲಕ್ಕೊಂದು ಮಂಟಪದಲ್ಲೇ ಚಾಟಲ್ಲ ಇಟ್ಟ. ಹುಡುಗ ಕೂಡ ಸಾಮಾನ್ಯ ಜನ ಅಲ್ಲ, ಹುಡುಗ ಕೂಡ ನನ್ನಾಗಿ ಒಬ್ಬ 6 ಪ್ಯಾಕ್ ಫಸ್ಟ್ ಕ್ಲಾಸ್ ಹುಡುಗ. ಸರಿ ಸರಿ, ಕರೆಕ್ಟ್ 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 ಅಂತಲೇ ಹೇಳಬೇಕು. ಕರೆಕ್ಟ್ ಎಲ್ಲ ಲಾಡಲ್ಲಿ ಹೊಡೆದುಕೊಳ್ತೇನೆ. ಹಾಂ, ಮದುಮಗಳನ್ನು ಬಗ್ಗಿಸಿದ, ನಡು ಬೆನ್ನಿಗೊಂದು ಟಿಪ್. ಅದಕ್ಕೆ ನಾನು ಎಲ್ಲ ಹೆಂಗಸರಲ್ಲಿ ಕೈ ಮುಗಿದು ಕೇಳೋದು, ಫಸ್ಟ್ಗೆ ಟೈಲರಲ್ಲಿ ಹೇಳಿಬಿಡಬೇಕು, ನಡು ಬೆನ್ನಲ್ಲಿ ಹೆಚ್ಚು ಜಾಗೆ ಬಿಡಬೇಡಿ.
ಕೆಲವರ ನಡುವೆನ್ನಲ್ಲಿ ಜಾಗ ಬಿಟ್ಟದ್ದು ನೋಡಿದರೆ ಕೊಕ್ಕೋ ಕೋರ್ಟ್ ಹಾಕ್ಬೋದು. ಜಾಗ ಬಿಟ್ಟರೂ ಸಮಸ್ಯೆ. 16ನೇ ಇಸ್ವಿ ನೆನಪು ಮಾಡಿ, ಇಲ್ಲಿ ಜಾಗ ಬಿಟ್ಟದ್ದು ನಾವು. 19ರಲ್ಲಿ ವ್ಯಾಕ್ಸಿನ್ ಬಂದದ್ದು ಎಲ್ಲಿಗೆ? ಇಲ್ಲಿಗೆ. ಈಗ ಇಲ್ಲಿ ಜಾಗ ಬಿಡ್ತಾ ಇದ್ದಾರೆ ಕೆಲವರು. ಇನ್ನು ನೆಕ್ಸ್ಟ್ ಒಂದು ಸೈಡ್ ಹೋಗ್ತದ ಅಂತ ನನಗೆ ಹೆದರಿಕೆ ಆಗಿ ಮುರಿದು ಬಿದ್ದ ಮದುವೆ. ಅದಕ್ಕೆ ಒಳ್ಳೆ ಕಲೆ ಕಲಿಸ್ಬೇಕು ಹೇಳುದು. ಇವತ್ತಿಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ನಿಮ್ಮ ಪ್ರಶಾಂತಿ ವಿದ್ಯಾ ಕೇಂದ್ರದಲ್ಲಿ ನೋಡಿದ್ರಿ, ಮನಸ್ಸು ಅರಳಿಸುವ ಕಾರ್ಯಕ್ರಮ. ಈಗ ಕೆಲವು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಗುವಾಗ ಎಂಥ ಕಲೆ ಅಂತ ಅರ್ಥ ಆಗೋದಿಲ್ಲ. ಮುಂದಿನ ನೃತ್ಯ ಮಾಡುವ ಮಕ್ಕಳು ಅಂತ ಹೇಳುವಾಗ ಅವರ ಪೇರೆಂಟ್ಸ್ ಓಡಿಕೊಂಡು ಬಂದರು ವಿಡಿಯೋ ಮಾಡಲಿಕ್ಕೆ, ಮಗ ಎಲ್ಲಿದ್ದಾನೆ ಮಗಳೆಲ್ಲಿದ್ದಾಳೆ ಅಂತ. ಇವತ್ತಿನ ಕೆಲವು ಡ್ಯಾನ್ಸ್ಗಳಲ್ಲಿ ಮಗ ಮತ್ತು ಮಗಳು ಎಲ್ಲಿದ್ದಾನೆ ಗೊತ್ತಾಗಲಿಕ್ಕೆ ಡ್ಯಾನ್ಸ್ ಪ್ರಾರಂಭವಾಗಿ 10 ನಿಮಿಷ ಆಗಬೇಕು. ಅಲ್ಲಿ ತನಕ ಇದೆ. ಲಕ್ಷಗಟ್ಟಲೆ ಖರ್ಚು ಮಾಡಿ ಜನ ಸೇರಿಸುವುದು ಇದು ನೋಡ್ಲಿಕ್ಕ? ದೇವರೇ ಅದನ್ನು ಹಿಂದೆ ಇಟ್ಟಿದ್ದಾನೆ. ಲೈಟಿಂಗ್ಸ್ ಹಾಕಿ ಮುಂದೆ ತರುವುದ? ಅಲ್ಲ, ಮಗುವನ್ನು ವರ್ಷಕ್ಕೊಮ್ಮೆ ವೇದಿಕೆಗೆ ಕಳಿಸುವುದು ನಾವು. ಹೋಗಮ್ಮ ಬ್ಯಾಕ್ ತೋರಿಸಿ ಬಾ ಅಂತ ಹೇಳಲಿಕ್ಕೆ. 16 ವರ್ಷದ ತನಕ ಒಂದು ಮಗುವನ್ನು ವೇದಿಕೆಗೆ ಕಳಿಸುವಾಗ ತಂದೆ ತಾಯಿ ಸ್ಟ್ರಿಕ್ಟ್ ಆಗಿರಬೇಕು. ನಿನಗೆ ವೇದಿಕೆ ಸಿಕ್ಕಿದ್ದು ಸಂಸ್ಕೃತಿಯ ನಿದರ್ಶನಕ್ಕಲ್ಲದೆ ನಿನ್ನ ಶರೀರದ ಪ್ರದರ್ಶನಕ್ಕೆ ಅಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಯಾವಾಗ ಕಳಿಸ್ತೇವಾ ಆಗ ಮಕ್ಕಳಿಗೆ ಕಲೆಯ ಬಗ್ಗೆ ಗೌರವ ಬರ್ತದೆ. ನಮ್ಮ ಮನೆಯ ಮಗು ವೇದಿಕೆಯಲ್ಲಿ ಕುಣಿಯುವುದು ತಂದೆ ತಾಯಿಯ ಮರ್ಯಾದೆಯ ಪ್ರಶ್ನೆ ಕೂಡ ಆಗಿರ್ತದೆ. ಇದು ಕೆಲವರಿಗೆ ಗೊತ್ತಿಲ್ಲ. ಅದರಿಂದ ಅಪ್ಪ ಅಮ್ಮನಿಗೆ ಬೆಲೆ ಕಟ್ತಾರೆ ಅಂತ ಗೊತ್ತಿಲ್ಲ. ಬರೇ ವಿಸಿಲ್ ಮತ್ತು ಕ್ಲಾಪ್ ಬಿದ್ದರೆ ಸಾಕು ಅಂತ ಮಾತ್ರ ಕಂಡ್ರೆ ಆಗ್ಬೋದು. ಇದು ನನ್ನ ಗೌರವದ ಪ್ರಶ್ನೆ, ನನ್ನ ಮಗು ಕುಣಿಯುವುದು ಅಂತ ಕಂಡ್ರೆ ಆಗ್ತದೆ. ಅದಕ್ಕೆ ಒಳ್ಳೆ ಕಲೆ ಕಲಿಸಬೇಕು. ದೂರ ದೂರದ ಊರಿನವರು ಈ ಕರ್ನಾಟಕ ನಮ್ಮ ದೇವರ ನಾಡು ಕೇರಳಕ್ಕೆ ಬಂದಿದ್ದೀರಿ, ನಮ್ಮ ಕಲೆಯನ್ನು ಒಂದು ಸ್ವಲ್ಪ ಕೇಳಬೇಕಲ್ಲ ನೀವು. ವಿಘ್ನತ್ವಾಂತ ನಿವಾರಣೈಕ ಧರಣಿ ವಿಘ್ನಾಟವಿ ಹವ್ಯವಾ ವಿಘ್ನವ್ಯಾಲಕುಲ ಪ್ರಮಥ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೋಗಾಭ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಮಾಂ. ಉದರಿಂದ ನಿನ್ನ ಕೊಂಡಾಡುವೆ ನಾನವರತ ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಅದ ಬ್ರಹ್ಮರೂಪ ವೇದಾಂತ ಸಾರ ಪ್ರಿಯ ಪುರೋತನಮಿತ ದಿವ್ಯಾಂಗ್ರಿ ಕಮಲ ಗಿರಿಜಾತೆಯನುಗನಾದಿತ್ಯ ಕೋಟಿ ಪ್ರಕಾಶ ಹರಿವದನ ಕರುಣಾ ಸಮುದ್ರ ಭವ ಚಿತ್ರ ಮುದದಿಂದ ನಿನ್ನ ಹರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಹರಿವಿರಿಂಚಿಗಳೆಲ್ಲ ಜಯ ಜಯ ಜಯವೆನಲು ವರವಿತ್ತು ಮೆರೆದೆ ಗಣನಾಥ ವಿಖ್ಯಾತ ಮುದದಿಂದ ನಿನ್ನ
ಹೋಗಿ ಒಳ್ಳೆ ಕಲೆ ಕಲಿಬೇಕು, ಒಳ್ಳೆ ಕಲೆ ಕಲಿಸಬೇಕು. ನಾಡ್ದು ಬಂತಲ್ಲ ನವರಾತ್ರಿ. ನವರಾತ್ರಿಯಲ್ಲಿ ನೋಡಿ ಜಗನ್ಮಾತೆ ಎಲ್ಲಿರುವುದು? ಕದಂಬವನದಲ್ಲಿ ಕೂತ್ಕೊಂಡಿರುವುದು. ದೇವಿ ಮಹಾತ್ಮೆ ನೋಡಿದವರಿಗೆ ಗೊತ್ತಾಗ್ತದೆ. ಬೆಳಿಗ್ಗೆ ತನಕ ಅಲ್ಲಿ ಬರುವುದು ರಾಕ್ಷಸರೇ. ನನ್ನನ್ನು ಒಲಿಬೇಕು, ನನ್ನನ್ನು ಒಲಿಬೇಕು, ನನ್ನನ್ನು ಒಲಿಬೇಕು ಅಂತ. ಯಾರಿಗೂ ಒಲಿಯದೆ ಎಲ್ಲ ರಾಕ್ಷಸರನ್ನು ಬಲಿಗೊಟ್ಟು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ನಾವು ಪೂಜಿಸ್ತೇವೆ. ಶೈಲಪುತ್ರಿಯಿಂದ ಸಿದ್ಧಿದಾತ್ರಿಯವರೆಗೆ ನವರಾತ್ರಿಯಲ್ಲಿ ಆರಾಧನೆ ಮಾಡ್ತೇವೆ. ಅದೇ ರಾಕ್ಷಸರು, ಮೊದಲಿನ ರಾಕ್ಷಸರು ಕತ್ತಿಯೆಲ್ಲ ಹಿಡ್ಕೊಂಡು ದೊಂದಿ ಹಿಡ್ಕೊಂಡು ಬರ್ತಾ ಇದ್ರು. ಈಗದ ರಾಕ್ಷಸರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಮನೆಯ ಮಕ್ಕಳ ಮೊಬೈಲಲ್ಲಿ ಬಂದು ಕೂತಿದ್ದಾರೆ, ಗೊತ್ತಾಗದಾಗೆ. ಅಷ್ಟೊತ್ತಿಗೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ಆದರೆ ಮಾತ್ರ ದುರ್ಗಾಷ್ಟಮಿ. ಇದೇನಿಲ್ಲ, ದೇವಿ ಮಹಾತ್ಮೆ ನೋಡುವುದು, ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯುವುದು, ಮನೆಗೆ ಬರುವುದು, ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕೋದು, ಯಾರೋ ಲೈಕ್ ಮಾಡಿದ ಹೇಳೋದು, ಅವನಿಗೆ ಒಲಿಯುವುದು, ಮನೆ ಬಿಟ್ಟು ಓಡುವುದು, ಫ್ರಿಜ್ಜಲ್ಲಿ 55 ಪೀಸ್ ಹಾಕಿ ಕೂತ್ಕೊಳ್ಳು. ಏನು ಪ್ರಯೋಜನ ಆಯಿತು? ಹಾಗಾದರೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ನಡೆದು ನವರಾತ್ರಿಗೆ ಆಗಬೇಕು ಅಂತ ಆದರೆ ಆ ಜಗನ್ಮಾತೆ ಯಾರು ಅಂತ ಗೊತ್ತಾಗಬೇಕಲ್ಲ. ಗಾನಾದಿದೇವಿ ಬ್ರಹ್ಮನ 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 ಬ್ರಹ್ಮನಾದ ಹೋಗ್ಲಿ ಮುಂದೆ. ಹೋಗ್ಲಿಕ್ಕೆ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು. ವಾರ್ಡನ್ನು ಬಿಡದೆ ಅವರು ಹೋಗ್ಲಿಕ್ಕಿಲ್ಲ. ಹಾಗಲ್ಲ ಅದು. ಹೋಗ್ಲಿ ಮುಂದೆ ಹೇಳಿದ್ರೆ ಈಗಲೇ ಒಂದು ವೆಹಿಕಲ್ ನಿಲ್ಲಿಸ್ತಾರೆ. ಹಾಗಲ್ಲ, ಮತ್ತೆಂತ? ಗಾನ ಹೋಗಲಿ ಮುಂದೆ, ನಾಟ್ಯವೂ ಹೋಗಲಿ ಮುಂದೆ, ಗಾನನಾಟ್ಯ ವೈಭವವಾಗಲಿ. ಜಯ 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 ಜಯ. ಗಾನಾದಿದೇವಿ ಬ್ರಹ್ಮನ ರಾಣಿ, ಬ್ರಹ್ಮನ ರಾಣಿ. ಗಾನಾದಿದೇವಿ ಬ್ರಹ್ಮನ ರಾಣಿ, ಘೋರ ಕಾನನಗಳು ನಿಲ್ಲುವಳೆ ವಾಣಿ, ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ. ಮೀನಾಂಕನರಸಿ ಬರುವಳ್ಳಲ್ಲ, ನೀನು ಎಷ್ಟು ಬೇಕಿದ್ರು ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಮಾಡು. ತಂದೆ ತಾಯಿಯ ಮೇಲೆ ಮತ್ತು ಧರ್ಮದ ಮೇಲೆ ಗೌರವ ಇರೋ ಹುಡುಗಿ ಬರುವಳಲ್ಲ, ನಿನ್ನ ಹಣಕ್ಕೆ ನಿನ್ನ ಚಂದಕ್ಕೆ ಮರುಳಾಗಿ ಬರುವಳಲ್ಲ. ಮೀನಾಂಕನರಸಿ ಬರುವಳಲ್ಲ, ಬರುವಳಲ್ಲ. ಈ ಮಾನಿನಿ ಯಾರು? ಯಾರು? ಫೇಸ್ಬುಕ್ಕಲ್ಲಿ ಹೋಗಿ ಲಗಡಿ ಹೋದದ್ದು ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ. ಮೀನಾಂಕನರಸಿ ಬರುವಳಲ್ಲ, ಈ ಮಾನಿನಿ ಯಾರು? ಶಿವನೇ ಬಲ್ಲ. ಪರಿಕಿಸು ಸಹಜ ಸಹಜ. ಕಡೆಯ ಆ ಕಡೆ ಚೆಲ್ವ ತರುಣಿ, ಚೆಲ್ವ ತರುಣಿ, ಚೆಲ್ವ ತರುಣಿ, ಚೆಲ್ವ ತರುಣಿ. ಉಯ್ಯಾಲೆ ತೂಗುವ ಬಗೆಯ, ನಾಡುವ ಬಗೆಯ,
ಅದಕ್ಕೆ ಒಳ್ಳೆ ಕಲೆ ಕಲಿಸಿ. ಕಲೆ ಮನಸ್ಸನ್ನು ಅರಳಿಸಬೇಕು. ಕಲೆಯೂ ಮತ್ತು ಕೆರಳಿಸಲಿಕ್ಕೆ ಪ್ರಾರಂಭ ಆದರೆ ಕಷ್ಟ. ಅದಕ್ಕೆ ಹೇಳಿದೆ ನೋಡಿ, ಈ ಹಾಸ್ಟೆಲಿಗೆ ಸೇರಿಸಿದ್ರಿಂದ ದೊಡ್ಡ ಲಾಭ ಯಾವುದಾಗುವುದು ಅಂತ ಹೇಳಿದರೆ ಭಜನೆ. ಪಾಯಾರು ಪ್ರಶಾಂತಿ ವಿದ್ಯಾ ಕೇಂದ್ರಕ್ಕೆ ಫಸ್ಟಿಗೆ ಬರುವವರು ಏನಾಕಿ ಬರ್ತೀರಿ? ಲೊಕೇಶನ್ ಹಾಕಿ ಬರ್ತೀರಿ. ಲೊಕೇಶನ್ ಇಲ್ಲಿಗೆ ಕರ್ಕೊಂಡು ಬರ್ತದೆ ನಮ್ಮನ್ನು. ಮನೆಯಿಂದ ದೇವರಿಗೆ ಲೊಕೇಶನ್ ಹೋಗುವಂಥದ್ದು ಈಗ ಸ್ಟಾಪ್ ಆಗಿದೆ. ಮನೆಯಿಂದ ದೇವರಿಗೆ ಲೊಕೇಶನ್ ಹೋಗುವಂಥ ಏಕೈಕ ವ್ಯವಸ್ಥೆಗೆ ಭಜನೆ ಅಂತ ಹೇಳುವ ಹೆಸರು ಬಂಧುಗಳೇ. ಭಜನೆ. ಯಾವ ಮನೆಯಲ್ಲಿ ಭಜನೆ ಆಗ್ತದೆ ಆ ಮನೆ ವಿಭಜನೆ ಆಗುವುದಿಲ್ಲ. ಅದಕ್ಕೆ ಇಲ್ಲಿದ್ದ ಭಜನೆಯನ್ನು ರಜೆಯಲ್ಲಿ ಮನೆಯಲ್ಲಿ ನಿಲ್ಲಿಸಬೇಡಿ. ಈ ಭಜನೆ ಕಂಟಿನ್ಯೂ ಆಗಲಿ. ಎರಡನ್ನು ಸೇರಿಸುವ ತಾಳ ಬಿಟ್ಟು, ಯಾಕೆ ಮನೆಯಲ್ಲಿ ಮಕ್ಕಳು ತಾಳಬೇಕು, ಅಪ್ಪ ತಾಳಬೇಕು, ಅಮ್ಮ ತಾಳಬೇಕಾದರೆ ಮನೆಯಲ್ಲೊಂದು ತಾಳಬೇಕು. ಎರಡನ್ನು ಸೇರಿಸುವ ತಾಳ ಬಿಟ್ಟು ನಾಲ್ಕನ್ನು ಕೊಲ್ಲುವ ಪಬ್ಜಿಗೆ ಮಾಡಲಿಕ್ಕೆ ಕೊಟ್ಟ ಮೇಲೆ ಮಕ್ಕಳಿಗೆ ಸಾಯುವುದು ಮತ್ತು ಕೊಲ್ಲುವುದು ಗೊತ್ತಾದ. ಅದಕ್ಕೆ ಒಳ್ಳೆ ಭಜನೆ ಹೇಳಬೇಕು ಮಕ್ಕಳಿಗೆ. ಭಜನೆ ಹೇಳಿದರೆ ಪಂಡರಾಪುರದ ವಿಠ್ಠಲ ಬರ್ತಾನೆ, ಈ ವಿಠ್ಠಲ ಈಗ ಹೋಗ್ತಾನೆ. ಅದಕ್ಕೆ ಚಿಕ್ಕ ಕೃಷ್ಣನಿಗೆ ಬಾಲಕೃಷ್ಣ ಅಂತ ಹೆಸರು, ಮಧ್ಯಪ್ರಾಯದ ಕೃಷ್ಣನಿಗೆ ವಿಠ್ಠಲ ಅಂತ ಹೆಸರು, ಮದುವೆ ಆದ ನಂತರದ ಕೃಷ್ಣನಿಗೆ ಶ್ರೀನಿವಾಸ ಅಂತ ಹೆಸರು. ಈಗ ಶ್ರೀನಿವಾಸ ಅಂತ ಹೇಳಿದ ತಕ್ಷಣ ಲಡ್ಡು ನೆನಪಾಗ್ತದೆ. ಲಡ್ಡು ನೆನಪಾದ ತಕ್ಷಣ ಕೊಬ್ಬು ನೆನಪಾಗ್ತದೆ. ತಿರುಪತಿ ತಿಮ್ಮಪ್ಪನಿಗೂ ಬಿಡಲಿಲ್ಲ ಭ್ರಷ್ಟಾಚಾರ. ಅಲ್ಲಿವರೆಗೆ ಪರಿಸ್ಥಿತಿ. ಅದನ್ನೆಲ್ಲ ಅವನೇ ಸರಿ ಮಾಡಬೇಕಲ್ಲದೆ. ಎಂಥ ಶ್ರೀಮಂತವ. ನಮ್ಮ ಶ್ರೀಮಂತಿಗೆ ಇವತ್ತು ಬರ್ಬೋದು, ನಾಳೆ ಹೋಗು. ಮಕ್ಕಳು ಭಜನೆ ಕಲಿತ್ರೆ ಉಚ್ಚಾರ ಎಷ್ಟು ಸ್ಪಷ್ಟ ಆಗ್ತದೆ, ಹೇಗೆ ದೇವರಿಗೆ ಲೊಕೇಶನ್ ಹೋಗ್ತದೆ ನೋಡಿ. ಇವತ್ತು ನಮ್ಮಲ್ಲಿ ರಜತ ಸಂಭ್ರಮ ಆಗ್ತಾ ಇದೆ. ಆ ಸಾಯಿ ಸ್ವರೂಪಿ ಬೇರೆ ಅಲ್ಲ, ಆ ಶ್ರೀನಿವಾಸ ಬೇರೆ ಅಲ್ಲ ಬಂಧುಗಳೇ. ಈ ರಜತ ಸಂಭ್ರಮಕ್ಕೆ ಆ ಸಾಯಿ ಶ್ರೀನಿವಾಸನನ್ನು ಕರೆಯುವಂಥ ಒಂದು ಪ್ರಯತ್ನವನ್ನು ಮಾಡು. ನೀವೆಲ್ಲರೂ ಚಪ್ಪಾಳೆ ತಾಳ ಹಾಕಬೇಕು ಈ ಭಜನೆಗೆ. ತಾಳ ಹಾಕ್ತಾ ಹಾಕ್ತಾ ರಜತ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸುವ. ಎಂಥ ಶ್ರೀಮಂತ, ಎಂಥ ಶ್ರೀಮಂತನಂತನೋ, ಗಟ್ಟಿ ತಾಳ ಹಾಕಿ. ಎಂಥ ಶ್ರೀಮಂತನಂತನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ, ಎಂಥ ಶ್ರೀಮಂತನಂತನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ. ಬೊಮ್ಮನು ಹೆಮ್ಮಗ ಮಮ್ಮ ಮಡಮ್ಮನಿ ಬೊಮ್ಮ ಸದೆಮ್ಮ ಸರಮ್ಮ ಪರಮ್ಮ ಅಮ್ಮನು ತಮ್ಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂಥ ಶ್ರೀಮಂತನಂತನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ. ಅಂಗರು ಹೆಂಗಳ ಅಂಗನಂತ ಘಟ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗಿ ಪಳಾಂಗ ಶ್ರೀನಿವಾಸ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವ ಹನ್ನರು ತನ್ನ ಪವನ್ನ ಸುಗೋನ್ನತರನ್ನಗದಲ್ಲಿ ಜನಿನ್ನೆಂದು ಸಿಂಹಾರೆನ್ನೊಡೆಯನ್ನೇ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಪಲ್ಲಗವೆಲ್ಲ ಜರುಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರದಲ್ಲಣನಲ್ಲದೆ ಹುಲದ ನನ್ನೊಳವಲ್ಲನೆನಲ್ಲದೆ ಸಲ್ಲದು ಸೊಲ್ಲನೆ ನಿಲ್ಲದೆ ನಿಲ್ಲ. ಪಲ್ಲಗವೆಲ್ಲ ಜರುಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರದಲ್ಲಣನಲ್ಲದೆ ಹುಲದ ನನ್ನೊಳವಲ್ಲನೆನಲ್ಲದೆ ಸಲ್ಲದು ಸೊಲ್ಲನೆ ನಿಲ್ಲದೆ ನಿಲ್ಲ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಅಂಬರ ದುಂಬಿಗೆ ತೊಂಬೆ ಬಿಸಾಂಬುಸು ನಿಂಬೆಲೆ ನಿಂಬಿಟ್ಟು ಕೊಂಬ ಕೃತಾಂಬುದೇ. ಅಂಬರ ದುಂಬಿಗೆ ತೊಂಬೆ ಬಿಸಾಂಬುಸು ನಿಂಬೆಲೆ ನಿಂಬಿಟ್ಟು ಕೊಂಬ ಕೃತಾಂಬುದೇ. ಇಬ ಕದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ. ಇಂಬ ಕದಂಬಕ ಬಿಂಬ ಪ್ರಸನ್ನಗಳ ನಂಬಿದ ಬಿಂಬಿವೆನೆಂಬ ಕುಟುಂಬಿ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಎಂಥ ಶ್ರೀಮಂತಾನಂತಾನೋ, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ. ಎಂಥ ಶ್ರೀಮಂತಾನಂತಾನೋ, ಎಂಥ ಶ್ರೀಮಂತಾನಂತಾನೋ.
ಅದಕ್ಕಾಗಿ ಮನೆಯಲ್ಲಿ ಭಜನೆ ಮಾಡಿಸಿ. ಭಾಳ ಖುಷಿಯಾಯಿತು ಬಂಧುಗಳೇ, ನೀವೆಲ್ಲ ಮನೆಗೆ ಹೋಗುವ ಕಾತರದಲ್ಲಿದ್ದೀರಿ. ಮಕ್ಕಳಿಗೂ ಅದು ಹಾಗೆ, ಯಾವುದಾದ್ರೂ ನಾವು ಭಾರವನ್ನು ಹೊತ್ತುಕೊಂಡೋಗಿ ಮನೆ ಹತ್ರ ತಲುಪುವಾಗ ಜಾಸ್ತಿ ಭಾರ ಆಗೋದು ಅದು. ಹಾಗೆ ಸಂಜೆ ಆಗುವಾಗ ಬೇಗ ಬೇಗ ಹೋಗುವ ಅಂತ ಕಾಣೋದು, ಒಮ್ಮೆ ಮನೆಗೆ ಮುಟ್ಟುವ ಅಂತ. ಹಾಗಾಗಿ ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು. ಕೆಟ್ಟು ಹೋಗಬಾರ್ದು, ಕೆಡಿಸಿಯೂ ಹೋಗಬಾರ್ದು. ಅದಕ್ಕೆ ನಿಮ್ಮನ್ನೆಲ್ಲ ಇವತ್ತು ರಜತ ಸಂಭ್ರಮದಲ್ಲಿ ಪ್ರಶಾಂತಿ ವಿದ್ಯಾ ಕೇಂದ್ರದವರು ಒಟ್ಟು ಮಾಡಿದ್ದಾರೆ ಎಂಬುದು ಇವತ್ತಿನ ಕಾರ್ಯಕ್ರಮದ ಗುಟ್ಟು. ಹಾಗಾಗಿ ಸಂತೋಷದಿಂದ ಮನೆಗೆ ಕರ್ಕೊಂಡೋಗಿ ಹಾಸ್ಟೆಲಲ್ಲಿ ಕಳಿಸಿದ ಪ್ರಾರ್ಥನೆ ಅದು ಇದೆಲ್ಲವೂ ಸ್ವಲ್ಪ ಮಕ್ಕಳಿಗೆ ನೆನಪಿರುವ ಹಾಗೆ ಮಾಡಿ, ಇದು ಕಂಪ್ಲೀಟ್ ಎ ಸೈಡ್, ಅದು ಕಂಪ್ಲೀಟ್ ಬಿ ಸೈಡ್ ಆಗದ ಹಾಗೆ ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನು ಬೆಳೆಸುವ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ, ಬಾಯಾರು ವಿದ್ಯಾಸಂಸ್ಥೆಗೂ ನಮಗೂ ಅವಿನಾಭಾವ ಸಂಬಂಧ ಇದೆ. ಎಂಥ ಕಾರ್ಯಕ್ರಮ ಇದ್ದರೂ ನಮ್ಮ ಹೆಸರನ್ನೊಂದು ಫಸ್ಟಿಗೆ ಹೇಳಿ. ಈ ಸರ್ತಿಯು ಮಕ್ಕಳಿಗಾಗಿ ತುಂಬ ಕಾರ್ಯಕ್ರಮ ಮಾಡಿದ್ದೇವೆ. ಈ ಸರ್ತಿ ಹೆತ್ತವರಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗಾಗಿ ಅವಕಾಶ ಕೊಟ್ಟಂಥ ರಜತ ಸಂಭ್ರಮ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಕೂತು ಇಷ್ಟೊತ್ತು ಕೇಳಿದಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ನಿಮ್ಮಂಥ ಪ್ರೇಕ್ಷಕರು ಸಿಗಬೇಕಾದ್ರೆ ನಮ್ಮಂಥ ಕಲಾವಿದರು ಪುಣ್ಯ ಮಾಡಿರಬೇಕು. ಹಾಗಾಗಿ ಸಜ್ಜನ ಪ್ರೇಕ್ಷಕರು, ಹಾಗಾಗಿ ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ, ಮಕ್ಕಳಿಗೆ ಆಸ್ತಿ ಮಾಡಿಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿ ಮಾಡುವಂಥ ಪ್ರಯತ್ನವನ್ನು ನಾವೆಲ್ಲರೂ ಮಾಡುವ ಎಂಬ ಪ್ರಾರ್ಥನೆಯೊಂದಿಗೆ ಅವಕಾಶ ಕೊಟ್ಟಂಥ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಧ್ವನಿವರ್ಧಕದಲ್ಲಿ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ ಸೌಂಡ್ ಸಿಸ್ಟಮ್ನವರಿಗೆ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತಾ, ತಂಡದ ಕಲಾವಿದರ ಪರಿಚಯ ಮಾಡ್ತಾ ಇದ್ದೇನೆ. ಸಂಪಾಜೆ ಮಡಿಕೇರಿ ತೇಜಸ್, ಶಿವಗಿರಿ ಕಲ್ಲಡ್ಕ ಮುರಳಿ ವಿಟ್ಲ, ನಾನು ಇಲ್ಲಿಯ ವಾರ್ಡನ್ ಸರ್ರ ಕಿರಿಯ ಸಹೋದರ. ಹಾಗಾಗಿ ನಾನು ಸಹ ಒಬ್ಬ ಪ್ರಾಥಮಿಕ ಶಾಲೆಯ ಶಿಕ್ಷಕ. ಹಾಗಾಗಿ ಭಾಳ ಪ್ರೀತಿ ಇಟ್ಟು ಕರೆದ ಎಲ್ಲರಿಗೂ ಒಂದೇ, ಯಾಕಂದರೆ ಇನ್ನೂ ಕಾರ್ಯಕ್ರಮಗಳು ತುಂಬ ಇದೆ. ನನಗೆ ಕೊಟ್ಟ ಸಮಯ 3 ಗಂಟೆಯವರೆಗೆ, ಆದರೆ 3:15 ಆಯಿತು ಈಗಾಗಲೇ. ಇನ್ನು ಅನೇಕ ಕಾರ್ಯಕ್ರಮಗಳಿದೆ. ಹಾಗಾಗಿ ಮುಂದಿನ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡ್ತಾ ಎಲ್ಲರಿಗೂ ಒಂದೇ ಮಾತಲ್ಲಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್.